ಬಟ್ ನ್ಯಾಷನಲ್ ಡೇಟಾ ಪ್ರಕಾರ ಅಲ್ಲಿರೋದು ಇಂಗ್ಲೀಷ್ ಮತ್ತು ಈಗ ವೋಟರ್ ಐ ಡಿಯಲ್ಲಿ ಕನ್ನಡ ಇದೆ, ಆಧಾರಲ್ಲಿ ಅವರು ಯಾವ ಡೇಟಾ ತೆಗಿದ್ದಾರೆ? ಯಾಕೆ ಚುನಾವಣಾ ಆಯೋಗ ಈ ವಿಷಯದಲ್ಲಿ ಹೀಗೆ ತುಂಬಬೇಕಾದ್ದು ಅಂತ ಹೇಳಲಿಲ್ಲ ಅನ್ನೋದು ವಿಷಯ ಇರೋದು. ಏನಿಲ್ಲ, ವೆರಿ ಈಸಿ. ಜನರಿಗೆ ಭಯದ ವಾತಾವರಣ ನಿರ್ಮಿಸುವುದು ಅವ್ರ ಭಯ. ನಿಮ್ಮ ಹತ್ರ ಫಾರ್ಮ್ ಕೊಡ್ಲಿಕ್ಕೆ ಮಾತ್ರ ಹೇಳಿದ್ದು ಏನಾದ್ರೂ ಒಂದು ಆಗಿದೆ ಅದನ್ನು ತೋರಿಸುದಿಲ್ಲ. ಅಲ್ಲಿ ಸಮಸ್ಯೆ ಆಗಲಿಲ್ಲ, ಯಾವ ರೀತಿ ಆಗಿದೆ, ಕೊಟ್ಟಿದ್ದೇವೆ. ದೊಡ್ಡ ಪ್ರತಿಷ್ಠಿತ ಪತ್ರಕರ್ತನ ದೇಶದ ಅವನ ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಲಿಕ್ಕೆ ಆಗಲಿಲ್ಲ. ನೀವು ಯಾರು ಫಿಲ್ ಮಾಡಿ ಕೊಡ್ತೀರಾ ಅವರು ಸರಿಜನವ ಅಲ್ವಾ, ಅವನು ವ್ಯಾಲಿಡ್ ಪರ್ಸನ್ ಅಲ್ವಾ? ರಾಜ್ಯ ಸರ್ಕಾರದ ತಲೆ ಮೇಲೆ ಯಾರಿದ್ರು? ಅದು ವಿಷಯದಲ್ಲಿ ನಮ್ಮ 56 ಇಂಚಿನ ಎದೆಯಲ್ಲಿ ಹೋಯ್ತು ಅಲ್ಲಲ್ಲ ಸರ್. ಈಗ ಟ್ರಿಬಲ್ ತಲಾಕ್ ಬಗ್ಗೆ ಮಾತಾಡಿರುವಾಗ ಕ್ವೆಶ್ಚನ್ ಕೇಳ್ಬೋದಾ? ಎಷ್ಟು ಜನರಿಗೆ ಸಹಾಯ ಆಯ್ತು? ಮುಸ್ಲಿಂ ಸಮುದಾಯಕ್ಕೆ ಯಾವ ರೀತಿಯಿಂದ ಸಹಾಯ ಆಯ್ತು ಅದನ್ನ ಹೇಳಿ. ಈಗ ಸಾಮುದಾಯಿಕವಾಗಿ ಮಾತಾಡೋದಾದ್ರೆ ನಾನು ಕ್ವೆಶ್ಚನ್ ಕೇಳ್ತೇನೆ. ಈಗ ಸಮುದಾಯದ ಪರ ಇರುವವರೇ, ಸಮುದಾಯದ ಪರ. ವೀಕ್ಷಕರೇ, SIR ಪ್ರಕ್ರಿಯೆ ನಡೀತಾ ಇದೆ. BLOಗಳು ಮನೆಗೆ ಬರ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ BLAಗಳು ಕೂಡ ಬರ್ತಾ ಇದ್ದಾರೆ. BLA ಅಂದರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಕೂಡ ಇರ್ತಾರೆ. ಅವರು ಪ್ರತಿನಿಧಿಗಳು ಏನು ಕಂಡಿದ್ದಾರೆ, ಅಥವಾ ತಮ್ಮ ಮತದಾರರನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡ್ತಾ ಇದ್ದಾರೆ, ಅಥವಾ ಉಳಿದ ಮತದಾರರನ್ನು ಕಡೆಗಣಿಸಿ ಅವರನ್ನು ಡಿಲೀಟ್ ಮಾಡುವ ಪ್ರಕ್ರಿಯೆಗಳನ್ನು ನಡೀತದೆ. ಅಂದರೆ ನಮ್ಮ ಪಕ್ಷಕ್ಕೆ ಇವನು ಮತದಾರ ಅಲ್ಲ ಅನ್ನುವಂಥ ಅಂಥದ್ದು ಏನಾದ್ರು ನಡೀತಿದೆ. ಈ ವಿಷಯದಲ್ಲಿ ಸಂಶಯಗಳು ಇದ್ದೇ ಇದ್ದಾವೆ. ಅದರ ಜೊತೆಯಲ್ಲಿ BLAಗಳು ಈ ಮನೆಗೆ ಹೋದಾಗ ಏನು ಕಂಡರು, ಒಂದು ಸಿಂಪಲ್ ವಿಷಯ, ಈ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇದೆಯಾ? ನಾವು 2 ಪ್ರಮುಖ ನಾಯಕರನ್ನು ಕರೆದಿದ್ದೇವೆ. ಇಲ್ಲಿ ಮೊಹಮ್ಮದ್ ಅಸ್ಗರ್ ಇದ್ದಾರೆ, ಇವರು ನ್ಯಾಯವಾದಿ, ಹಾಗೆಯೇ BJP ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದಾರೆ. ಅಸ್ಗರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ಸುಹೇಲ್ ಕಂದಕ್, ಇವರು KPCC ಕೋಆರ್ಡಿನೇಟರ್, ಆದರೆ ಇವರು ಪಕ್ಷಕ್ಕಿಂತ ಹೆಚ್ಚಾಗಿ ಸಾಮಾಜಿಕವಾಗಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಸಾಮಾಜಿಕ ಕಾರ್ಯಕರ್ತರ ಅಂತ ಅವ್ರಿಗೆ ಗುರುತಿಸ್ತೇನೆ. ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಇತ್ತೀಚೆಗೆ ಚಿಂತಕರನ್ನು ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ 2002ರ ಮತಪಟ್ಟಿಯಲ್ಲಿ ತಂದೆ ಹೆಸರಿನೊಂದಿಗೆ ಇರುವ ಮಹಿಳೆ ಈಗ ಗಂಡನ ಹೆಸರಿನೊಂದಿಗೆ ಇದ್ದರೆ ಅದು ಕೂಡ ಸಂಶಯದ ಲಿಸ್ಟಲ್ಲಿ ಬರ್ತದೆ, ಅಂದರೆ ತಾರ್ಕಿಕ ವ್ಯತ್ಯಾಸದಲ್ಲಿ ಬರ್ತದೆ. ಅವಳ ಹೆಸರನ್ನು ಕೂಡ ಪಕ್ಕದಲ್ಲಿ ಇಡ್ತಾರೆ, ಮುಖ್ಯ ಪಟ್ಟಿಯಲ್ಲಿ ಬರೋದಿಲ್ಲ ಅಂತ. ಸೊ ಇದೊಂದು ವಿಷಯ ನಿಮ್ಮ ಎದುರುಗಡೆ ಪ್ರಸ್ತಾಪ ಮಾಡಿದ್ದಷ್ಟೇ. ಬಟ್ ಇದನ್ನು ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಈ ಸಿಂಪಲ್ ಕಾರಣಕ್ಕಾಗಿ ಕೂಡ ನಾವು ಹೊರಗೆ ಹೋಗಬೇಕಾದ ಅವಶ್ಯಕತೆ ಬರ್ತದಂತ. ಸೊ ಈಗ ನೀವು ಮನೆಗೆ ಹೋದಾಗ, ಅಂದರೆ ಈಗ ಎಲ್ಲರೂ ಜೊತೆಯಲ್ಲಿ ಹೋಗ್ತಾ ಇದ್ದೀರಿ, ಮನೆ ಕಾಣ್ತಾ ಇದ್ದೀರಿ, ಏನು ಕಂಡಿದ್ದೀರಿ ಅಂತ ಸುಹೇಲ್ರು ರೆಡಿ. ಈಗ ನೋಡಿ, ಪ್ರಥಮವಾಗಿ 2002ರ SIRನ ಮುಂದುವರಿದ ಒಂದು ಭಾಗವಾಗಿ ಈ ಒಂದು SIR ನಡೀತಾ ಇದೆ ಅಂತ ಜನರಲ್ ಪರ್ಸೆಪ್ಷನ್ ಇದೆ. ಅದು ಕರೆಕ್ಟ್ ಕೂಡ ಹೌದು. ಈಗ ನೋಡಿ, ಇಲ್ಲಿ SIRನ ಅಗತ್ಯತೆಯ ಬಗ್ಗೆ ಜನರಿಗೆ ತಿಳಿಸಿಕೊಡುವುದಕ್ಕಿಂತ ಜಾಸ್ತಿ SIRನ ಬಗ್ಗೆ ಒಂದು ಭಯವನ್ನು ಉಂಟು ಮಾಡುವಂಥ ಒಂದು ವಾತಾವರಣ ಜನರಲ್ ಆಗಿ ನಾವು ಕಳೆದ ಯಾವುದೆಲ್ಲ ರಾಜ್ಯಗಳಲ್ಲಿ SIR ನಡೆದಿದೆ ಅಲ್ಲಿ ಯಾವ ರೀತಿಯ ವಾತಾವರಣವನ್ನು ಉಂಟು ಮಾಡಲಾಗಿದೆ ಎಂಬ ಬಗ್ಗೆ ಒಂದು ಕಾಣ್ತದೆ. ಈಗ ನಾವು ಫೀಲ್ಡಿಗೆ ಹೋದಾಗ ಅತಿ ಹೆಚ್ಚಿನ ಜನರಿಗಿರುವ ಸಂಶಯ ಏನಂತ ಹೇಳಿದರೆ, ಚಿಕ್ಕ ಪುಟ್ಟ ಲೋಪದೋಷಗಳಿಗಾಗಿ ಕೂಡ ನೀವು ಹೇಳಿದ ಹಾಗೆ ನಮ್ಮ ಫೈಲನ್ನು ಸೈಡಿಗೆ ಇಟ್ಟು ಬದಿಗೆ ಸರಿಸಿ ನಮ್ಮನ್ನು ಶಂಕಿತ ರೂಪದಲ್ಲಿ ಕಟಕಟೆಯಲ್ಲಿ ನಿಲ್ಲಿಸುವ ಸಾಧ್ಯತೆ ಇದೆ ಎಂಬ ಬಗ್ಗೆ ಜಾಸ್ತಿ ಜನರಲ್ಲಿ ಗೊಂದಲ ಇದೆ. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಯಾವುದೇ ಜಾತಿಯವರಿಗೆ ಮಾತ್ರ ಇರುವುದಲ್ಲ, ಪ್ರತಿಯೊಬ್ಬರಿಗೂ ಇಂತಹ ಸಂಶಯಗಳನ್ನು ಹುಟ್ಟುಹಾಕಿಸಲಾಗಿದೆ. ಬಹುಶಃ ಇದಕ್ಕೆ ಕಾರಣ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ದಿನಾ ಕುಳಿತುಕೊಂಡು ಚರ್ಚೆ ಮಾಡಿದ್ದು ಬಿಟ್ಟರೆ ಅದಕ್ಕೆ ಪೂರಕವಾದ ಸೊಲ್ಯೂಷನ್ ಅನ್ನು ಪರಿಹಾರ ಏನು ಎಂಬುದನ್ನು ತಿಳಿಸಿಕೊಡುವಲ್ಲಿ ಬಹುಶಃ ಈ ಸಮಾಜ ವಿಫಲವಾಗಿರುವುದರಿಂದ ಇವತ್ತು ಈ ಭಯಾನಕ ವ್ಯವಸ್ಥೆ ನಮ್ಮ ಮುಂದೆ ಬಂದಿದೆ. ಎರಡನೇದಾಗಿ ಏನಂತ ಹೇಳಿದರೆ, ಇಲ್ಲಿ ಈ ಕರ್ನಾಟಕದಲ್ಲಿ ಒಂದು ಪಾಸಿಟಿವ್ ಆಗಿ ಕಂಡಂಥ ವಿಚಾರ ಏನಂತಂದರೆ, ಸರ್ಕಾರದ ವತಿಯಿಂದ ಎಲ್ಲ BLOಗಳಿಗೆ BLO 2ಗಳಿಗೆ ಅದೇ ರೀತಿ ಎಲ್ಲ ಅಫಿಷಿಯಲ್ಗಳಿಗೆ ಸರ್ಕಾರ ಕೊಟ್ಟಂಥ ನಿರ್ದೇಶನಗಳು ಎಲ್ಲಿಯೋ 70-80% ಇಂಪ್ಲಿಮೆಂಟ್ ಆಗಿದೆ ಅಂತ ನನ್ನ ಭಾವನೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ SIR ಬಗ್ಗೆ ಬೇರೆ ರಾಜ್ಯಗಳಲ್ಲಿ ಇದ್ದಂಥ ಗೊಂದಲಕರ ವಾತಾವರಣ ಇಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ ಆಟ್ ಪ್ರೆಸೆಂಟ್ ಮೂಮೆಂಟ್. ನಾವು ಕಂಡ ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇದರದ್ದು ಕ್ಲಿಯರ್ ಪಿಕ್ಚರ್ ಬರಬೇಕಾದ್ರೆ ಕರಡು ಪ್ರತಿ ಬರಬೇಕು. ಕರಡು ಪ್ರತಿಯಲ್ಲಿರುವಂತಹ ಲೋಪದೋಷಗಳು, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳ ಬಗ್ಗೆ ಎಲ್ಲ ಕೂಲಂಕುಷ
ನಾನು SIR BL 2 ಆಗಿ ನನ್ನ ಬೂತಲ್ಲಿ ವರ್ಕ್ ಮಾಡುವಂಥ ಒಬ್ಬ ಕಾರ್ಯಕರ್ತ ನಾನು. ಎಲ್ಲ ಪಕ್ಷದವರು ಒಟ್ಟಿಯಾಗಿ ಹೋಗಿ ಈಗಾಗಲೇ ನಾವು ಅಪ್ಲಿಕೇಶನನ್ನು 100% ಕಂಪ್ಲೀಟ್ ಮಾಡಿದ್ವಿ. ಇದರಲ್ಲಿ 20% ನಾವು ಅದನ್ನು ಅಪ್ಲಿಕೇಶನ್ ಹಿಂಪಡೆಯುವಲ್ಲೂ ನಾವು ಯಶಸ್ವಿಯಾಗಿದ್ವಿ. ಅದು ನಮ್ಮ ಕ್ಷೇತ್ರದಲ್ಲಿ ಇರದಲ್ಲಿ ಒಂದು ಬೂತು, ಪಾವೂರು ಗ್ರಾಮದಲ್ಲಿ ಒಂದು ಬೂತು, 2 ಬೂತು 100% ಕಂಪ್ಲೀಟ್ ಮಾಡಿದ್ದಾರೆ. ಇಡೀ 100% ಕಂಪ್ಲೀಟ್ ಮಾಡಿದ್ದಾರೆ. ನಾವು ಪ್ರತಿನಿತ್ಯವೂ ತಹಶೀಲ್ದಾರರೊಟ್ಟಿಗೂ ಅಲ್ಲಿ ಅಧಿಕಾರಿಗಳು ಪ್ರತಿನಿತ್ಯ ನಮ್ಮದೊಂದು ಗ್ರೂಪ್ ಇದೆ, ಎಲ್ಲ ಪಕ್ಷದವರು ಒಬ್ಬೊಬ್ಬರು ಇದ್ದಾರೆ. ನಾವು ಪ್ರತಿನಿತ್ಯ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೇವೆ. ನಾವು ತುಂಬ ಮಂದಿ ಸಮಯ ಉಂಟು ಅಂತ ಹೇಳಿ ಲೇಟ್ ಮಾಡ್ತಾ ಇದ್ದಾರೆ. ಈಗ ಸಮಯ ಹೇಗೆ ನಮಗೆ ಫಾರ್ಮ್ ಫಿಲ್ ಮಾಡಲಿಕ್ಕೆ ಅಲ್ಲಿ ಫಿಲ್ ಮಾಡಿದ್ಮೇಲೆ ಅಲ್ಲಿ ಅಪ್ಡೇಟ್ ಮಾಡಬೇಕು, ಅದು ಆ ಮಹತ್ವದ ಸಮಯ. ಅಪ್ಡೇಟ್ ಮಾಡುವಾಗ ನಾವು ಕೊಟ್ಟು ಸೀದಾ ಬರೋದು, ಅಪ್ಡೇಟ್ ಮಾಡುವಾಗ ಲೇಟ್ ಆಗ್ಬೋದು, ಈ ಥರ ಆಗ್ಬೋದು. ಒಂದು ಸಲ ಸರ್ವರ್ ಮಿಸ್ಟೇಕ್ಸ್ ಆಗ್ಬೋದು, ಈ ಥರ ತುಂಬ ಸಮಸ್ಯೆ ಸಾಧ್ಯತೆ ಉಂಟು. ಆದ ಕಾರಣ ಆದಷ್ಟು ಬೇಗ ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕು. ಮತ್ತು ಈ ನಮ್ಮ ಹತ್ತಿರದ ರಾಜ್ಯ ಮಂಜೇಶ್ವರದಲ್ಲಿ ಆಗಿರ್ಬೋದು, ಕೇರಳದ ಮಂಜೇಶ್ವರ, ಕಾಸರಗೋಡು, ಅಲ್ಲಿ SIR ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಭಾರಿ ಚಂದದಲ್ಲಿ ಫಿನಿಶ್ ಆಗಿದೆ. ಎಲ್ಲೂ ಸಮೇತ ಕೇರಳದಲ್ಲಿ ಗೊಂದಲ ಆದದ್ದು ಒಂದು ಸಮೇತ ಇಲ್ಲ. ಕೇರಳ ನಮ್ಮ ಹತ್ತಿರ ಇರುವುದು ಯಾವುದು ಅಂತ ಹೇಳಿದರೆ ಮಂಜೇಶ್ವರ, ಉಡುಪಿಗಿಂತ ನಮ್ಗೆ ಹತ್ತಿರ ಮಂಜೇಶ್ವರ. ಆದ ಕಾರಣ ಅಲ್ಲಿ ಯಾವುದೇ ರೀತಿ ಗೊಂದಲ ಆಗಲಿಲ್ಲ, ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ. ನನ್ನ ಸಿಸ್ಟರ್ ಸಮೇತ ಅಲ್ಲಿ SIR ಭರ್ತಿ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಆಗಲಿ. ಇಲ್ಲಿದ್ದು ಮೊದಲು ತಂದೆಯಲ್ಲಿ ಓಟ್ ಹಾಕಿದ್ದು ಅಂತ, ಇಲ್ಲದ ತಾಯಿಯಲ್ಲಿ ಓಟ್ ಹಾಕಿದ್ರು ಅಂತೇಳಿ ಕಂಟಿನ್ಯೂಟಿ ತೋರಿಸಿದ್ದು ಮುಗೀತು. ಮತ್ತು ಯಾವುದೇ ರೀತಿಯ ಸಮಸ್ಯೆ ಆಗೋದು. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹೇಳಿದ್ರು ನಿನ್ನೆ, ಲಾಸ್ಟ್ ವೀಕ್ ಸುಪ್ರೀಂ ಕೋರ್ಟ್ ಹೇಳಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅವನು ಭಾರತೀಯ ಪ್ರಜೆ ಆಗದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ ಕಾರಣ ಅಂಥ ಗೊಂದಲ ಇಲ್ಲ, ಸುಮ್ಮನೆ ಭಯಭೀತರಾಗಿತ್ತು. ಈ ಭಯಭೀತರಿಂದ ಒಂದು ಲಾಭ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಅವೇರ್ನೆಸ್ಗೆ ಬಂದಿದ್ದಾರೆ, ಅದೇ ರೀತಿ ಸ್ಪಂದನೆ ಕೊಡ್ತಾ ಇದ್ದಾರೆ, ಅದು ಒಂದು ಲಾಭ. ಓಕೆ, ಇವರು ಹೇಳಿದರು ಈಗ ಸುಪ್ರೀಂ ಕೋರ್ಟು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾರಣಕ್ಕಾಗಿ ಭಾರತೀಯರಲ್ಲ ಎನ್ನುವ ನಿರ್ಧಾರಕ್ಕೆ ಬರಬೇಡಿ ಅನ್ನುವಂಥ ಮೊನ್ನೆ ಅಂದರೆ ಒಂದು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಹೇಳಬೇಕಾದ ಅನಿವಾರ್ಯತೆ ಬಂತು ಅನ್ನೋದೊಂದು ಪ್ರಶ್ನೆ ಬರ್ತದೆ. ಅಂದರೆ ಚುನಾವಣಾ ಆಯೋಗ ತನ್ನಿಂದ ತಾನೇ ಇದು ನಿರ್ಧಾರಕ್ಕೆ ಬರಬೇಕಿತ್ತು, ಸರ್ಕಾರ ಇದ್ರ ಬಗ್ಗೆ ನಿರ್ದೇಶನ ಕೊಡಬೇಕಿತ್ತು, ಅದಾಗಲಿಲ್ಲ. ಅದರ ಹೊರತಾಗಿ ಈ ನೀವು ಮನೆಗೆ ಹೋದಾಗ BLAಗಳ ಜೊತೆಯಲ್ಲಿ ಮತ್ತು BLOಗಳ ಜೊತೆಯಲ್ಲಿ ಈ ಇವರು ಜನರ ಸ್ಪಂದನೆ ಹೇಗಿರ್ತದಂತ? ಸರ್, ಜನರಲ್ ಆಗಿ ಜನರಿಗೆ ಸ್ಪಂದನೆ ಏನಂತ ಹೇಳಿದರೆ, ಇಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ವೆರಿಫೈ ಆಗಬೇಕು, ನಾನು ಭಾರತೀಯನಾಗಿ ಇರಬೇಕು. ದಿಸ್ ಈಸ್ ದ ಪ್ರೈಮ್ ಅಬ್ಜೆಕ್ಟ್ ಆಫ್ ದಿ ಎನಿ ಇಂಡಿವಿಜುವಲ್. ಸೊ ಇಲ್ಲಿ ಈ ಹೆದರಿಕೆ ಯಾಕೆ ಉಂಟಾಯಿತು ಎಂಬುದು ಯಕ್ಷ ಪ್ರಶ್ನೆ. ಪ್ರತಿ ಒಂದು ವ್ಯವಸ್ಥೆಗೆ ಬರುವಾಗ ಒಮ್ಮೆ ಆಧಾರ್ ಮಾಡಿ, ಒಮ್ಮೆ ನೀವು ಪ್ಯಾನ್ ಕಾರ್ಡ್ ಮಾಡಿ, ಒಮ್ಮೆ ನೀವು ಪಾಸ್ಪೋರ್ಟ್ ಮಾಡಿಸಿ, ಒಮ್ಮೆ ನೀವು ವೋಟರ್ ID ಮಾಡಿಸಿ, ಮತ್ತು ಅದನ್ನು ಸರಿ ಮಾಡಲಿಕ್ಕೆ ಇನ್ನೊಂದು ಡಾಕ್ಯುಮೆಂಟ್ ಮಾಡಿಸಿ, ಎಲ್ಲ ಮಾಡಿ ಎಲ್ಲ ತಂದಿಟ್ಟ ಮೇಲೆ ಇದು ಯಾವುದೂ ನಮ್ಮ ಪೌರತ್ವದ ದಾಖಲೆ ಅಲ್ಲ ಅಂತ ಹೇಳೋದು. ಇವನ್ ನಿಮ್ಮ ಪಾಸ್ಪೋರ್ಟ್ ಕೂಡ ಅಲ್ಲ ಅಂತ ಹೇಳಿ ನಿಮ್ಮನ್ನು ಹುಚ್ಚರನ್ನಾಗಿಸಿ ಮಾಡಿ ನಡು ರಸ್ತೆಯಲ್ಲಿ ನಿಲ್ಲಿಸುವಂಥ ಒಂದು ಕೆಲಸ ನೋಡಿ. ಆಸಾಂನಲ್ಲಿ ಒಬ್ಬ ವ್ಯಕ್ತಿ 18 ದಾಖಲೆಗಳನ್ನು ಕೊಟ್ಟರೂ ಕೂಡ ಆತನು ಭಾರತೀಯನಲ್ಲ ಎಂಬ ಬಗ್ಗೆ ಒಂದು ಮುಜಿಬುರ್ ರಹಮಾನ್ ಇದ್ದು ಸ್ಟೋರಿಯಿಂದ ನಮಗೆ ಗೊತ್ತಾಗ್ತದೆ. ಜನರಿಗೆ ಸಮಸ್ಯೆ ಏನಂತ ಹೇಳಿದರೆ ದಾಖಲೆಗಳು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಯ್ತು. ಸರ್, ತುಂಬ ಜನರು ಆತ್ಮಹತ್ಯೆ ಮಾಡಿದ್ದಾರೆ, ಅಂತಹ ವರ್ಜಲ್ಲಿದ್ದಾರೆ. ಯಾಕಂತ ಹೇಳಿದರೆ ಇದು ಒಬ್ಬನ ದೇಶದ ಪೌರತ್ವದ ಪ್ರಶ್ನೆ. ಈಗ ನಾವು ಇಲ್ಲಿ ಕುಳಿತುಕೊಂಡಿರುವ ಅಸ್ಗರ್ ಆಗಲಿ, ನೀವಾಗಲಿ, ನಾನಾಗಲಿ, ಎಲ್ರಿಗೂ ಸಮಸ್ಯೆ. ನಮಗೆ ಪ್ರೀತಿ ಯಾವುದರ ಮೇಲೆ? ನಮ್ಮ ದೇಶದ ಮೇಲೆ, ನೆಲದ ಮೇಲೆ. ಈಗ ನನಗೆ ಭಾರತೀಯನಾಗಿ ಎನಿಸ್ಕೊಳ್ಳಿಕ್ಕೆ ಜಾಸ್ತಿ ಇದು ಅಲ್ಲದೆ ಬಿಟ್ಟರೆ, ನನಗೆ ಬೇರೆ ವಿಷಯಗಳನ್ನು ನೀವು ನನ್ನ ತಲೆಗೆ ಹಾಕಿದರೆ ನನ್ನ ರಿಯಾಕ್ಷನ್ ಯಾವ ಥರ ಇರ್ಬೋದು ಸರ್? ನನ್ನ ಮಾನಸಿಕ ಅವಸ್ಥೆ ಯಾವ ರೀತಿ ಕುಗ್ಗಿ ಹೋಗ್ಬೋದು? ನಾವು ಎಜುಕೇಟೆಡ್ ಜನಗಳು ಮಾತಾಡೋದು ಬಿಡಿ, ಒಬ್ಬ ವ್ಯಕ್ತಿಗೆ ಒಂದು ದಾಖಲೆಯನ್ನು ಓದಲಿಕ್ಕೆ ಗೊತ್ತಿಲ್ಲದ ವ್ಯಕ್ತಿ ಅವನು ಯಾರ ಸಹಾರವನ್ನು ಪಡೆದುಕೊಳ್ಬೇಕು? ಇದಕ್ಕೆ ಕೇಂದ್ರ ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳು ಯಾವ ರೀತಿ ಮಾನದಂಡಗಳನ್ನು ಉಳಿಸಿಕೊಂಡಿದೆ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಜನರನ್ನು ನಡು ರಸ್ತೆಯಲ್ಲಿ ಕಾಲಕಾಲಕ್ಕೆ ನಿಲ್ಲಿಸಿ ತನ್ನ ಸ್ವಂತದ ಪ್ರಜೆಗಳನ್ನು ಅವರೇ ಆ ದೇಶದ ಪ್ರಜೆಗಳು ಅಲ್ಲ ಎಂಬ ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನು ಅಪರಾಧಿಗಳನ್ನಾಗಿಸುವುದು ಯಾವ ನ್ಯಾಯ? ಇದು ಎಲ್ಲರ ಪ್ರಶ್ನೆ. ಈ ಯಾವ ನ್ಯಾಯ ನೋಡಿ, ಈ ಅಪಪ್ರಚಾರ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದರೆ, ಇದನ್ನು ನೀವು ಅಪಪ್ರಚಾರ ಅಂತೀರಿ? ಒಂದು ನಿಮಿಷ ಹೇಳ್ತೇನೆ. ಈಗ ಯಾವುದು ಸಮೇತ ಯಾರಿಗೊಂದು ಕರ್ನಾಟಕದಲ್ಲಿ ಯಾರಿಗಾದ್ರೂ ಒಂದು ಅನ್ಯಾಯ ಆಗಿದೆ, ಕೇರಳದಲ್ಲಿ ಸ್ಟಾರ್ಟ್ ಆಗಲಿಲ್ಲ, ಹೇಳುದು ಕೇಳಿ, ಕೇರಳದಲ್ಲಿ ಯಾರಿಗಾದ್ರೂ ಆಗಿದ?
ಇವರು ಹೋದ್ರೆ ಅದು ನಾವು ಪಶ್ಚಿಮ ಬಂಗಾಳ ಯಾಕೆ ನೋಡಬಾರ್ದು, ನಾವು ತಮಿಳುನಾಡು ಯಾಕೆ ನೋಡಬಾರ್ದು, ನಾವು ಬಿಹಾರ ಯಾಕೆ ನೋಡಬಾರ್ದು? ತೆಲಂಗಾಣದಲ್ಲಿ ಲಿಸ್ಟ್ ರೆಡಿಯಾಗಿದೆ. ಇಲ್ಲಿ ಹೇಳುವುದೇನು ಗೊತ್ತುಂಟ, ಹೋದ್ರೆ ಉತ್ತರ ಭಾರತದನ್ನೇ ತೋರಿಸ್ತಾರೆ. ಅಲ್ಲಿ ನಾವು ಹೋದ್ರೆ ಮಾತ್ರ ಅಲ್ಲಿ ಫ್ಯಾಕ್ಟ್ ಏನು ವಿಷಯ ಅಂತ ಗೊತ್ತಾಗುದು. ಹತ್ತಿರದ ರಾಜ್ಯದಲ್ಲಿ ತೋರಿಸುವುದಿಲ್ಲ. ಹತ್ತಿರದ ಮಂಜೇಶ್ವರದಲ್ಲಿ ಏನಾದ್ರೂ ಒಂದು ಆಗಿದೆ ಅದನ್ನು ತೋರಿಸುವುದಿಲ್ಲ. ಅಲ್ಲಿ ಸಮಸ್ಯೆ ಆಗಲಿಲ್ಲ. ಯಾವ ರೀತಿ ಆಗಿದೆ, ಏನಾಗಿದೆ, ಏನು ಸಮಸ್ಯೆ ಆಗಿದೆ ಅದರ ಬಗ್ಗೆ ಎದುರು ಗೊತ್ತಾಗ್ತದೆ. ಇವನ ಸಮಸ್ಯೆ ಈ ರೀತಿ ಆಗಿದೆ. ನೀವು ಕಂಡಾಗ ಏನು ಅಲ್ಲಿ ಕೇರಳದಲ್ಲಿ ಸರಿಯಾಗಿದೆ, ಉತ್ತರ ಭಾರತದ ಒಂದು ನಿಮಿಷ ಹೇಳ್ತೇನೆ. ಮೊನ್ನೆ ನಮ್ಮದಲ್ಲಿ ಎಲ್ಲಿ ಸುರತ್ಕಲ್ಲಲ್ಲಿ ಬಾಂಗ್ಲಾದೇಶರು ಸಿಕ್ಕಿದ್ರು. ಅದಕ್ಕಿಂತ ಮೊದಲು ವಿಟ್ಲದಲ್ಲಿ ಬಾಂಗ್ಲಾದೇಶರು ಸಿಕ್ಕಿದ್ರು. ಅದು ಉದ್ಯೋಗ ನಿಮಿತ್ತ ಬಂದ್ರೆ ಏನು ಬಂತು, ಅದು ಪೊಲೀಸ್. ಬಾಂಗ್ಲಾದೇಶ ಎಲ್ಲಿದೆ ಸರ್? ಯಾವ ಬಾರ್ಡರ್ ಅಲ್ಲಿ ಇದೆ? ಈ ಗಡಿಯನ್ನು ಕಾಯುವವರು ಯಾರು? ಬಾಂಗ್ಲಾದೇಶಿಗರು ಬರದಾಗಿ ಯಾರು? ತನಿಖೆಯಲ್ಲಿ ಗೊತ್ತಾಗ್ತದೆ, ನೋಡ್ಕೊಳ್ಬೇಕಲ್ಲ. ತನಿಖೆಯಲ್ಲಿ ಗೊತ್ತಾಗ್ತದೆ. ಬಂದಿದ್ರು, ಅವರನ್ನು ಹಿಡಿದ್ರು. ಅದು ಹಿಡಿಯುವ ಸಮಯ ಅವಾಗ ಈ SIR ನ ಪ್ರಕ್ರಿಯೆ ಆಗುವಾಗಲೇ ಹಿಡಿದ್ರು. ನಮ್ಮಲ್ಲಿ ಏನು ಹೇಳೋದು, ಈಗ ಎಷ್ಟೋ ಮಂದಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ PA ಕಾಲೇಜಲ್ಲಿ 2 ಓಟು. PA ಕಾಲೇಜಲ್ಲಿ ಅವ್ರದ್ದು ಕೇರಳದಲ್ಲಿ 1 ಓಟು. ಸರಿ, ಮಾಡ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಯಾನಪಯ್ಯ ಕಾಲೇಜಲ್ಲಿ 2 ಓಟು. ಕೇರಳದಲ್ಲಿ ಉಂಟು, ಇಲ್ಲಿ ಉಂಟು. ಅದು ಈ ರೀತಿಯ ಕೊಟ್ಟಿದ್ದೇವೆ. ಮತ್ತೊಂದು ನಿಮಗೆ ನಿಮ್ಮ ಗಮನಕ್ಕೆ ತಂದು ಬಿಡ್ತಾನೆ, ಇಲ್ಲಿ ಉತ್ತರ ಭಾರತೀಯ ಬಹಳಷ್ಟು ವ್ಯಾಪಾರಿಗಳಿದ್ದಾರೆ. ಆ ವ್ಯಾಪಾರಿಗಳು ಇಲ್ಲಿ ವೋಟರ್ ಐಡಿ ಇದೆ, ವೋಟರ್ ಐಡಿ ಇದೆ, ಅದನ್ನು ಕೂಡ ಅಂದ್ರೆ ಅದು ಎಲ್ಲ ನಿಲ್ಬೇಕು ಅಂತ ಹೇಳೋದು. ಅವರು ಇವರು ಅಂತ ಹೇಳೋದಿಲ್ಲ. ಪಾರ್ಟಿಕ್ಯುಲರ್ ಹೇಳಿಕೆ ಕಾರಣ ಅಂತ ಹೇಳಿದ್ರೆ ನಾವು ಪ್ರತಿ ಚುನಾವಣೆಯಲ್ಲಿ ಹೋಗಿ ಮನವಿ ಕೊಡ್ತೇವೆ ಈ ರೀತಿ. ಆದ್ರೂ ಯಾವುದೇ ರೀತಿ ನಮ್ಮ ಮುನ್ನ SIR ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಅಧಿಕಾರಿಗಳಿಗೆ ಮಾತ್ರ ಹೋಗಿ ಇದು ಕೊಡ್ಬೇಕು. ಅವರಲ್ಲಿ ಏನ್ ಮಾಡಿದ್ದು, ಅಲ್ಲಿ ಪಂಚಾಯತ್ ಸದಸ್ಯರೇ ಹೋಗಿ ಫಾರ್ಮ್ ತಗೊಂಡು ಹೋಗುದು. ನಾವು ಅದನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಈ ರೀತಿ ಅಲ್ಲ, ಫಾರ್ಮ್ ನೀವು ಕೈಯಲ್ಲಿ ಕೊಡದೇ ಇದ್ರು ಕೂಡ ಆನ್ಲೈನ್ ತುಂಬಬಹುದು. ಅದು ಯಾರು ಕೊಟ್ರೆ ಏನ್ ಕೊಟ್ರೆ ಅದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ. ನೋಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಚುನಾವಣಾ ಆಯೋಗ ಹೇಳಿರುವಂತ ಇದು ಜಿಲ್ಲಾಧಿಕಾರಿ ಧಾರ್ಮಿಕ ಕ್ಷೇತ್ರದಲ್ಲಿ ಫಾರ್ಮ್ ಫಿಲ್ ಮಾಡಬಾರ್ದು ಅಂತ. ಈಗ ನೋಡಿ ಸರ್, ನೋಡಿ ಇದೊಂದು ಒಬ್ಬ ವ್ಯಕ್ತಿಗೆ, ಒಬ್ಬ ಅನಕ್ಷರಸ್ಥ ವ್ಯಕ್ತಿಗೆ ನೀವು ಒಂದು ಫಾರ್ಮ್ ಅಂದ್ಕೊಂಡು ಈ ಥರ ಕೊಡ್ತೀರಿ. ಏನಿಲ್ಲ, ನೀವು ಹೇಳಿದ್ರಿ BLO ಬಂದರು ಅಥವಾ ಬೇರೆ ಯಾರೋ ಬಂದರು BLO 2 ಬಂದರು ಅಥವಾ ಮಸೀದಿಯಲ್ಲಿ ಕೊಟ್ಟರು, ದೇವಸ್ಥಾನದಲ್ಲಿ ಕೊಟ್ಟರು, ಚರ್ಚಲ್ಲಿ ಕೊಟ್ಟರು, ಹಿಂಗೆ ಕೊಡ್ತೀರಾ. ಇದನ್ನು ಒಬ್ಬ ವ್ಯಕ್ತಿ ಏನು ಮಾಡಬೇಕು? ನನಗೇನು ಗೊತ್ತಾಗಿಲ್ಲ, ನನಗೇನು ಗೊತ್ತಿಲ್ಲ, ಅಸ್ಕರಿಗೆ ಗೊತ್ತಿದೆ. ನನ್ನ ಡಾಕ್ಯುಮೆಂಟ್ ಅನ್ನು ಪ್ರೂವ್ ಮಾಡ್ಲಿಕ್ಕೆ ನಾನು ಇನ್ನೊಬ್ಬರ ಹೆಲ್ಪ್ ಪಡಿತೇನೆ ಏನು ತಪ್ಪಿದೆ ಸರ್ ಅಂತ ಹೇಳುವುದಿಲ್ಲ. ಮತ್ತೆ ಯಾರು ಹೇಳಿದ? ಅದಕ್ಕೆಲ್ಲ BLO 2 ಅಂತ ಹೇಳಿ ಮಾಡಿರುವಂತದ್ದು. ಎಲ್ಲ ಪಕ್ಷದಲ್ಲಿ BLO 2 ಬೇಕು ಅಂತ ಅವರ ಫಾರ್ಮ್ ಫಿಲ್ ಮಾಡಿ. ಪಕ್ಷಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಸರ್. ನೀವು ಕಾಂಗ್ರೆಸ್ ಇಲ್ಲಿ ಬಿಜೆಪಿಯಲ್ಲಿ ನಾವು ನಿಮ್ಮ ಹತ್ರ ಹೋಗುದಿಲ್ಲ. ನನಗೆ ಆತ್ಮೀಯವಾಗಿರುವ, ನನಗೆ ನಮ್ಮಗೆಸ್ತ ಇರುವ ವ್ಯಕ್ತಿ ಹತ್ರ ನಾನು ಹೋಗ್ತೇನೆ, ಹೋಗ್ಬೋದು. ಅದನ್ನೇ ನಾನು ಚೌಲ್ಟ್ರಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದು. ಅದೇ ನಾನು ಧಾರ್ಮಿಕ ಕ್ಷೇತ್ರ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಉಂಟು. ಹಾಲಲ್ಲಿ ಮಾಡ್ಲಿ, ಇಲ್ಲಿ ಮಾಡ್ಲಿ, ಒಂದ್ ನಿಮಿಷ ಅಸ್ಗರ್. ಈಗ ಡಿಬೇಟೇಬಲ್ ಮ್ಯಾಟರ್ ಇದ್ರೆ ಏನಂತ ಹೇಳಿದ್ರೆ, ಜನರಿಗೆ ಈಗ ನನಗೆ ಆಗಲಿ ನಿಮಗಾಗಲಿ ಅಸ್ಗರ್ಗೆ ಆಗಲಿ ಸಮಸ್ಯೆ ಅರಿವಿರುವುದರಿಂದ ನಾವು ಮಾತಾಡ್ತಾ ಇದ್ದೇವಾ, ಸಮಸ್ಯೆ ಅರಿವನ್ನು ಇಲ್ಲದೇ ನಾವು ಈಗ ಫೀಲ್ಡಲ್ಲಿ ಇರುವ ವಿಚಾರ. ಒಬ್ಬನಿಗೆ ದೊಡ್ಡ ತಲೆಯಲ್ಲಿರುವಂಥ ಒಂದು ಸಮಸ್ಯೆ ಅಂತ ಹೇಳಿದರೆ, ನನ್ನ ಡಾಕ್ಯುಮೆಂಟ್ ಸರಿಯಾಗಬೇಕು, ಫಾರ್ಮೋಸ್ಟ್ ಇರುವುದು ಅಷ್ಟೇ. ಎಲ್ರಿಗೂ ಭಯ ಇದೆ. ಈಗ ಇಲ್ಲಿ ಕೇವಲ ದೊಡ್ಡ ಪ್ರತಿಷ್ಠಿತ ಪತ್ರಕರ್ತ, ನಾಗರಿಕತೆಯಿಂದ ನಾನು ಹೊರಗೆ ಹೋಗ್ತಾ ಇದ್ದೀನಿ. ಒಬ್ಬ ದೊಡ್ಡ ಪ್ರತಿಷ್ಠಿತ ಪತ್ರಕರ್ತನ ದೇಶದ ಅವನ ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾಯ್ತಾ? SIR ಅಲ್ಲಿ ಅವನ ಹೆಸರು ಇನ್ಕ್ಲೂಡ್ ಆಗಲಿಲ್ಲ ಅಂತೇಳಿ. ಈಗ ಎಲ್ಲೋ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮೊನ್ನೆ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟರು. ಈಗ ನಂದು ಕ್ವಶನ್ ಇರೋದು, ಒಬ್ಬ ವ್ಯಕ್ತಿಗೆ ಅವನ ಡಾಕ್ಯುಮೆಂಟ್ ಸರಿ ಮಾಡುವಾಗ ಯಾರದೇ ಹೆಲ್ಪ್ ಪಡೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಅಥವಾ ರಾಷ್ಟ್ರೀಯ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಇದೆ. ನೀವು ಡಾಕ್ಯುಮೆಂಟ್ ಫಿಲ್ ಮಾಡಿ ಕೊಡಿ. ನೀವು ಯಾರು ಫಿಲ್ ಮಾಡಿ ಕೊಡ್ತೀರಾ ಅವರು ಸರಿಜನವ ಅಲ್ವಾ, ಅವನು ವ್ಯಾಲಿಡ್ ಪರ್ಸನ್ ಅಲ್ವಾ, ತೀರ್ಮಾನ ಮಾಡೋದು ಚುನಾವಣಾ ಆಯೋಗದ ಹತ್ತಿರ ಇರುವ ಸಿಸ್ಟಮ್ ಅಲ್ಲಿ ಅಲ್ಲ, ಜನ ಕೊಟ್ಟ ದಾಖಲೆಯಿಂದ ಅಲ್ಲಲ್ಲ. ಈಗ ನಾನು ಒಬ್ಬ ಇಲ್ಲಿ ಹತ್ತಿರದಲ್ಲಿ ಕೂತವನ ಡಾಕ್ಯುಮೆಂಟ್ ತೆಗೆದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತದಾ? ನಿಮ್ಮ ಹತ್ರ ಡೇಟಾ ಇದ್ರೇನೆ ಅಲ್ಲ. ನೋಡಿ, ಈ ಪಾಸ್ಪೋರ್ಟ್ ಮಾಡ್ಬೇಕು. ನಾನು ಪಾಸ್ಪೋರ್ಟ್ ಮಾಡಿದಂಥ ವ್ಯಕ್ತಿ, ಆಗ ನನ್ನ ID ಕಾರ್ಡ್ ಮಿಸ್ ಆಗಿತ್ತು. 2 ಡಾಕ್ಯುಮೆಂಟ್ ಇದ್ರೆ ಸಾಕು ಪಾಸ್ಪೋರ್ಟ್ ಮಾಡಲಿಕ್ಕೆ. ಒಂದು ಬ್ಯಾಂಕ್ ಪಾಸ್ಬುಕ್ಕು, ಮತ್ತೊಂದು ಆಧಾರ್ ಕಾರ್ಡ್.
ಇಲ್ಲೊಂದು SSLC ಮಾರ್ಕ್ಸ್ ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇದ್ರೆ ಸಾಕಾಗ್ತದೆ ಪಾಸ್ಪೋರ್ಟ್ ಮಾಡಲಿಕ್ಕೆ. ವೋಟರ್ ID ಇಲ್ಲದೇನೆ ನಾನು ಪಾಸ್ಪೋರ್ಟ್ ಮಾಡಿದ್ದು, ನನ್ನ ಹೆಂಡತಿಗೂ ಸಮೇತ ವೋಟರ್ ID ಇಲ್ಲದೇನೆ ಮಾಡಿ, ಎರಡು ಡಾಕ್ಯುಮೆಂಟ್ ಸಾಕು ಅಂತೇಳಿ ಇದು ಸಾಕು ಅಂತೇಳಿ ಮಾಡಿದ್ದು. ಒಂದೇ ಲೆಕ್ಕ ಹೆಸರು ಇರಬೇಕು ಅಷ್ಟೇ ಇರುವಂಥದ್ದು. ಇದು ಪಾಸ್ಪೋರ್ಟ್ ಇಲ್ಲ, ಇದಿಲ್ಲ, ಇದೇನು ಅಂತೇಳಿ ಜನರಿಗೆ ಒಂದು ಪಬ್ಲಿಸಿಟಿ ಹುಚ್ಚು. ಮತ್ತು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನೋ ಒಂದು ತೋರಿಸ್ಬೇಕಲ್ಲ. ಮೊದಲು ತ್ರಿಬಲ್ ತಲಾಕ್ ಕಾನೂನು ಬಂತು, ಎಲ್ಲ ಸೈಡ್ ಪ್ರತಿಭಟನೆ ಮಾಡಿದರು, ಎಲ್ಲ ಸೈಡ್ ಇದು ಮಾಡಿ ಈ ಪ್ರತಿಭಟನೆ ಮಾಡಿದಂಥ ಅಲ್ಲಿ ಸ್ಪೀಚ್ ಮಾಡಿದವರು ಈಗ ತ್ರಿಬಲ್ ತಲಾಕಲ್ಲಿ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ. ನಮ್ಮ ಇಲ್ಲಿ ಧಾರ್ಮಿಕ ಕಾನೂನು ತಂದ ಮೇಲೆ ಅವರು ಕೇಸ್ ಫೈಲ್ ಮಾಡಲೇಬೇಕು, ದೇಶದ ಕಾನೂನು ಫಾಲೋ ಮಾಡಬೇಕಲ್ಲ. ನೀವು ಸಮಸ್ಯೆಗಳನ್ನೇನು ಕಂಡೇ ಇಲ್ಲವಾ? ಇಲ್ಲ ಏನು ಕಾಣಲಿಲ್ಲ, ಅದರಲ್ಲಿ ಏನಿಲ್ಲ, ವೆರಿ ಈಸಿ. ಜನರಿಗೆ ಭಯದ ವಾತಾವರಣ ನಿರ್ಮಿಸುವುದು, ಅವ್ರ ಭಯ ಇದು ಏನು ಕೇಳಬಾರ್ದು ಜನರಿಗೆ ಅಂತೇಳಿ. ಈಗ ಅವ್ರಿಗೆ ಇಲ್ಲಿ ಅಂದ್ರೆ ಜನರಿಗೆ ಅದೆಲ್ಲ ಗೊತ್ತಿತ್ತು, ನಮ್ಗೆ ಏನು ತುಂಬಬೇಕು ಅಂತ ಮೊದಲೇ ಗೊತ್ತಿತ್ತು. ಅಲ್ಲಲ್ಲ ಕೇಳಿ ಸರ್, BLO 1 ಇದ್ದಾರೆ, ಅವ್ರ ಹತ್ರ ಕೇಳಿದ ಅವರು ಹೆಲ್ಪ್ ಮಾಡ್ತಾರೆ. ಎರಡನೇದಾಗಿ ರಾಜಕೀಯ ಪಕ್ಷದ ಪ್ರತಿನಿಧಿಗಳನ್ನು ಅಲ್ಲಿ ಇರ್ತಾರೆ, ಅವರು ಬೇಡ ಯಾರಾದ್ರೂ ಒಂದು ಅಧಿಕಾರಿಗಳ ಹತ್ರ ಕೇಳಿದ್ರು ಫಿಲ್ ಮಾಡಿ ಕೊಡ್ತಾರೆ ಆ ಥರ. ಏಕೆಂದ್ರೆ ನಮ್ಮ ಗ್ರಾಮದಲ್ಲಿ ಡೈರೆಕ್ಟ್ ಸ್ವಲ್ಪ ಮಂದಿಗೆ ರಾಜಕೀಯ ಪಕ್ಷದವರು ಕಂಡ್ರೆ 1 ಮತ್ತು BLA 2 ಬಗ್ಗೆ ಬಂದಿದ್ದೀರಿ, ನಮ್ಮ ಮನೆಗೂ ಕೂಡ ಬಂದಿದ್ರು. ನಾನು ಸ್ವಂತ ಅನುಭವ ಹೇಳ್ತಾ ಇದ್ದೇನೆ. ಸೊ ಅಲ್ಲಿ ಫಾರ್ಮ್ ಕೊಡ್ತಾ ಇದ್ರು, ನಾನು ನನ್ನ ಡೀಟೇಲ್ ಹೇಳಿದೆ, ಅವ್ರು ಫಾರ್ಮ್ ತೆಗೆದು ನಮ್ಮ BLO ಕೊಡ್ತಾ ಇದ್ರು. ಆಗ BLA ಕೇಸರಿ ಬೆಲ್ಟ್ ಹಾಕೊಂಡಿದ್ದ BLA ನನ್ನ ಫಾರ್ಮ್ನಲ್ಲಿ ಈಗಿನ ಡೀಟೇಲ್ಗಳನ್ನು ತುಂಬಿಕೊಟ್ಟ. ನಾನು ಇದನ್ನು ಯಾಕೆ ತುಂಬಿದ್ದೀರಿ ಅಂತ ನಾನು ಕೇಳಿದೆ. ಅಂದರೆ ನಾನು ತುಂಬಬೇಕಾದ ವಿಷಯ ಮತ್ತು ಅದು ಸರಿಯೇ ಸತ್ತಂದ ಅವನು ತುಂಬಿಕೊಟ್ಟ, ಅದು ತಪ್ಪು ಮಾಹಿತಿ ಕೊಟ್ಟ ತುಂಬಿದ್ದು. ಸೊ ಆವಾಗ BLO ಹೇಳಿದ್ರು ಅದನ್ನು ಅದಕ್ಕೆ ವೈಟ್ನರ್ ಹಾಕಿ ಕೊಡಿ ನಾವು ತುಂಬ. ಅಂದರೆ ಇಂಥ ಕೆಲಸಗಳನ್ನು ಯಾಕೆ ಮಾಡ್ತಾ ಇರೋದು? ನೀವು BLAಗಳ ಮಾತು ಹೇಳಿದ್ರಲ್ಲ, ಅದು ಹೇಗೆ ಸಮಸ್ಯೆ ಅಂದ್ರೆ ಇದೇ ಮಾತನ್ನ ಬೋಲಿಯಾರ್ ಗ್ರಾಮದಲ್ಲಿ ನನ್ನ ಸ್ವಂತ ಅನುಭವ ನೀವು ಹೇಳಿದ್ದು 100% ಕರೆಕ್ಟ್. ಇದೇ ಗ್ರಾಮವನ್ನ ಬೋಲಿಯಾರ್ ಗ್ರಾಮದಲ್ಲಿ ಇದೇ ರೀತಿಯ ಸಮಸ್ಯೆ ಆಗಿದೆ. ಅಲ್ಲಿ ಅದು BLO 1 ಫಿಲ್ ಮಾಡಿದ್ದು ರಾಂಗ್ ಮಾಡಿದ್ರು, BLO 1 ಮಾಡಿದ್ದೆ ರಾಂಗ್, BLA 1 ಸರ್ಕಾರಿ ಅಧಿಕಾರಿ ಮಾಡಿದ್ದು ರಾಂಗ್ ಮಾಡಿದ್ರು. ಅಲ್ಲಿ ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ಇದು ರಾಂಗ್ ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತೆ ನಾವು ಅವ್ರಿಗೆ ಖಡಕ್ ಸೂಚನೆ ಕೊಟ್ಟಿವಿ, ನಿಮ್ಮ ಹತ್ರ ಫಾರ್ಮ್ ಕೊಡ್ಲಿಕ್ಕೆ ಮಾತ್ರ ಹೇಳಿದ್ದು ಮಾಡ್ತಾರೆ ಅಂತ. ನನ್ನ ಫಾರ್ಮ್ ನಲ್ಲಿ BLA ಮಾಡಿ ಕೊಟ್ಟದ್ದು ನೀವು ಕಂಪ್ಲೇಂಟ್ ಮಾಡ್ಬೇಕಿತ್ತು. ಅದೇ ಅದು ಆಮೇಲೆ ಅಲ್ಲಿ ಕಂಪ್ಲೇಂಟ್ ಇದ್ಮಾದ್ಮೇಲೆ ಭಯ ಆಗಿದ್ದೇನು ಗೊತ್ತಾ, BLO ಮೇಲೆ ಬರ್ತದೆ. ಈಗಾಗಲೇ BLOಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಭಯ ಆದದ್ದು ಅದು, ಅಂದ್ರೆ ಅವರು ಅಷ್ಟು ಒತ್ತಡದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಅವರು ಎಷ್ಟು ಇದರಲ್ಲಿದ್ದಾರೆ ಅಂತ. ನನ್ನಿಂದಾಗಿ ಒಂದು BLO 1 ಇದ್ದಾರಲ್ಲ ಅವ್ರಿಗೂ ಒಂದು ಮೇಲ್ವಿಚಾರಕರು ಅಂತ ಹೇಳಿ ಒಂದು ಎಲ್ಲ ಗ್ರಾಮದಲ್ಲಿ ಒಬ್ಬೊಬ್ರು ನೋಡಲ್ಸ್ ಇದ್ದಾರೆ. ಆ ಥರ ಇದಾಗೋದಿಲ್ಲ. ಮತ್ತೆ ಯಾರು ನೀವು ಫಾರ್ಮ್ ಕೊಟ್ಟರೆ ನಿಮ್ಮ ಫಾರ್ಮ್ ರಿಟರ್ನ್ ಆಗೋವರೆಗೂ ಅವ್ರದ್ದೇ ಜವಾಬ್ದಾರಿ. ಸರ್ ನೀವು ಹೇಳ್ತಾ ಇರೋದು ಈ ದಾಖಲೆಗಳನ್ನು ಕೇಳ್ತಾ ಇರೋದು ಅಂದರೆ ದಾಖಲೆಗಳನ್ನು ಸಮಸ್ಯೆಗಳನ್ನು ಸೃಷ್ಟಿಸುವ ಉದ್ದೇಶ ಮಾತ್ರ ಅಂತ, ಅದರ ಹೊರತಾಗಿ ಬೇರೆ ಏನಿಲ್ವ ಅಂತಿಂದ ಏನಾಗೋದಿಲ್ಲ. ನೀವು ನೋಡಿ ಕರಡು ಭರ್ತಿ ಬರ್ತದಲ್ಲ, ದೇವ್ರ ದಯದಲ್ಲಿ ಜೀವಂತವಾಗಿದ್ದರೆ ನಾನೇ ವಾಪಸ್ ಬರ್ತೇನೆ. ಆಗ ನೀವು ಹೇಳ್ಬೇಕು ಗೊಂದಲ ಆಗಿದೆ ಅಂತೇಳಿ ನೀವು ಹೇಳ್ಬೇಕು, ರೆಕಾರ್ಡಲ್ಲಿ ಇರ್ತದಲ್ಲ. ಸರ್ ದಾಖಲೆಗಳ ಸಮಸ್ಯೆ ಈಗಲೂ ಜನರಲ್ಲಿ ಇಲ್ಲ ಅಂತೀರಾ ನೀವು? ಅಂದರೆ 100% ಇದೆ ಸರ್, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಫೀಲ್ಡಲ್ಲಿ ಹೋದಾಗ ಪ್ರತಿಯೊಂದು ಈಗ ನೋಡಿ 1986 ಮುಂಚೆದ್ದು ಒಂದು ವ್ಯವಸ್ಥೆ, 1986 ನಂತರದ 2000 ಒಂದು ವ್ಯವಸ್ಥೆಯ ಒಂದು ಭಾಗ, ಅದರ ನಂತರ 3ನೇ ಭಾಗ ಅಂತ ನಾವೀಗ ಏನು ಪ್ರಚಲಿತದಲ್ಲಿ ಜನರಿಗೆ ತೋರಿಸ್ತಾ ಇದ್ದೀವಿ. ಈಗ 1960ರಲ್ಲಿ ನಮ್ಮ ತಾಯಿಯೋ ಅಥವಾ 1940ರಲ್ಲಿ ನನ್ನ ತಂದೆಯೋ ಹುಟ್ಟಿದ್ದಾರೆ. ಅವರ ದಾಖಲಾತಿಗಳ ವಿವರಗಳನ್ನು ಕೇಳುವಾಗ 2002ರಲ್ಲಿ ಈಗ ನಂದು ಟ್ಯಾಲಿ ಮಾಡಲಿಕ್ಕೆ ಅಲ್ಲಿಂದ ನಾನು ತುಂಬಿಸಿ ತರಬೇಕು. ನಿಮಗೆ ಸಿಂಪಲ್ ತೋರಿಸ್ತೇನೆ. ಇಲ್ಲಿ ಇದು ಒಂದು 2002ರ ಮತದಾರರ ಪಟ್ಟಿ. ಇದರಲ್ಲಿ ಒಬ್ಬರ ಹೆಸರು ಇದೆ ಬಿ ಫಾತುಮ್ಮ ಅಂತ, ತಾಯಿ ಹೆಸರು ಅವರದ್ದು, ನಮ್ಮೊಬ್ಬರದು ಫ್ರೆಂಡ್. ಇದು 2002ರ ಪಟ್ಟಿಯಲ್ಲಿ ಉಳ್ಳಾಲದಿಂದ ಅವರು ಮೈಗ್ರೇಟ್ ಆಗಿ ಮಂಗಳೂರಿಗೆ ಬಂದಿದ್ದಾರೆ. ಅವರ ಓಟು ಆ ಟೈಮಲ್ಲಿಲ್ಲ, ಅವರಿಗೆ ಈ ಇದರಲ್ಲಿ ಪಟ್ಟಿಗೆ ಅವರ ಹೆಸರು ಹಾಕಬೇಕು SIRಲ್ಲಿ. ಇವರ ತಾಯಿಯ ಹೆಸರು ಈಗ ಇವರ ಡಾಕ್ಯುಮೆಂಟಲ್ಲಿ ಇರುವುದು ಫಾತಿಮಾ, ಆಗ ಬಿ ಫಾತುಮ್ಮ. ನಮ್ಮದ್ರಲ್ಲಿ ಈ ಸಮುದಾಯದ ಇದರಲ್ಲಿ ಇಂಥ ಜಾಸ್ತಿ ನಾನು ಕಂಡಂಥ ವಿಚಾರ ನಿಮಗೆ ಹೇಳ್ತೀನಿ. ಇಂಥ ಕನ್ಫ್ಯೂಷನ್ ಕೆಲವರು ಅಹಮದ್ ಮೊಯ್ಯದ್ದೀನ್
ಎಲ್ಲ ಜಾತಿಗಳಲ್ಲಿದೆ ಸರ್. ಸೊ ಈ ಕನ್ಫ್ಯೂಷನ್ ಫ್ಯಾಕ್ಟರ್ಸನ್ನು ಆ ದಾಖಲಾತಿಗಳ ಮೂಲಕ ಇಲ್ಲಿಗೆ ಟ್ಯಾಲಿ ಮಾಡಲಿಕ್ಕೆ ಹೋಗುವಾಗ ಇವೊಂದು ಈಗ ಹೆಸರು ಹೋಗ್ತದೆ, ಅಲ್ಲಿ ಬರ್ತದೆ, ಯಾವುದರಲ್ಲಿ ಕರಡು ಪ್ರತಿಯಲ್ಲಿ ಬರ್ತದೆ, ಅವನಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಅವನು ಮತ್ತೆ ಪುನಃ ತನ್ನ ಇದೇ ದೇಶದಲ್ಲಿ ಜನಿಸಿ ಈ ದೇಶದಲ್ಲಿ ಬದುಕಿ ಎಲ್ಲ ವ್ಯವಸ್ಥೆಗೆ ಹೊಂದಿಕೊಂಡು ಹೋಗಿ ಇಲ್ಲಿನ ಟ್ಯಾಕ್ಸೇಷನ್ ವ್ಯವಸ್ಥೆಯಿಂದ ದೇಶದ ನಾಗರಿಕನಾಗಿ ಜನಿಸಿ ಅವನು ಎಲ್ಲ ವ್ಯವಸ್ಥೆಗೆ ಹೊಂದಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಮತ್ತೆ ಪುನಃ ಅದೇ ಲೈನಿಗೆ ಬರಬೇಕು, ಮತ್ತೆ ಅವನು ಪ್ರೂವ್ ಮಾಡಲಿಕ್ಕೆ ಹೋಗಬೇಕು, ಮತ್ತೆ ದಾಖಲಾತಿ ಕೊಡಬೇಕು. ಇದು ಜನರಿಗೆ ಭಯದ ವಾತಾವರಣ ಅಲ್ಲ, ಗೊಂದಲದ ವಾತಾವರಣ ಕೂಡ ಉಂಟು ಮಾಡ್ತಾ ಇದೆ. ಮತ್ತೆ ನೀವು ಹೇಳುವಾಗ ಕೇರಳದ ವಿಚಾರಕ್ಕೆ ಬರ್ತಾ ಇದ್ದೀರಿ. ಯಾಕೆ ಕೇರಳದಲ್ಲಿ ಸರಿಯಾಯಿತು, ಯಾಕೆ ವೆಸ್ಟ್ ಬೆಂಗಾಲಲ್ಲಿ 80 ಲಕ್ಷ ಜನರು ಹೊರಗೆ ಬಂದರು? ಯಾಕೆ ಅವರಿಗೆ ಡಿಟೆನ್ಷನ್ ಸೆಂಟರ್ ಅಲ್ಲಿ ಕೂತ್ಕೊಳ್ಳುವಂತ ಒಂದು ಭಯವನ್ನು ಹುಟ್ಟಿಸಲಾಗಿ ಈಗಲೂ ಅವರು ಅಲಿದಾಡಿಸುವ ಪರಿಸ್ಥಿತಿಗೆ ಯಾಕೆ ಯಾವ ಸರ್ಕಾರ ತಂದಾಕಿದ್ದು ಸರ್? ಅಲ್ಲಿ ಯಾವ ಸರ್ಕಾರ ಇತ್ತು? ರಾಜ್ಯ ಸರ್ಕಾರ ಯಾವುದಿತ್ತು? ಅಲ್ಲಿ ರಾಜ್ಯ ಸರ್ಕಾರ ಮಮತಾ ಬ್ಯಾನರ್ಜಿ ಇದ್ರು. ಅಂದ್ರೆ ರಾಜ್ಯ ಸರ್ಕಾರದ ತಲೆ ಮೇಲೆ ಯಾರಿದ್ರು? ಅದ್ ವಿಷಯದಲ್ಲಿ ನಮ್ಮ 56 ಇಂಚಿನ ಎದೆಯಲ್ಲಿ ಹೋಯ್ತು. ವಿಷಯ ದೀರ್ಘ ಆಗ್ತದೆ, ಮಾತಾಡ್ಲಿಕ್ಕಿದ್ರೆ ಅದು ಮಾತಾಡೋದು ಬೇಡ. ಈಗ ಸರ್ಕಾರ ಅಲ್ಲಿ ಒಂದು ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿ ಅಂತ ತಂದ್ರಲ್ಲ, ಅದು ಇಲ್ಲದೆ ಇದ್ದಿದ್ರೆ ಯಾರು ಮತದಾರ ಪಟ್ಟಿಯಿಂದ ಹೊರಗೆ ಬರ್ತಾನೆ ಇರಲಿಲ್ಲ. ಯಾವುದು ವೆಸ್ಟ್ ಬೆಂಗಾಲ್ ಹೇಳ್ತೇನೆ. ಯಾಕೆ ನಾವು ಕರೆಕ್ಟ್ ಆಗಿದ್ರೆ ಇವ್ರು ಹೇಳಿದ್ರು ಹೆಸರು ಒಂದು ಅಫಿದಾವಿತ್ ಹಾಕ್ಲಿಕ್ಕೆ ಆಪ್ಷನ್ ಏಕೆ ಹಾಕ್ಲಿಲ್ಲ? ಅಲ್ಲಿ ಹಾಕಿದ್ದಾರೆ ಸರ್, 27 ಲಕ್ಷ ಜನ ಹಾಕಿದ್ದಾರೆ. ಅವ್ರು ತಗೊಳ್ಳಿಕ್ಕೆ ರೆಡಿ ಇಲ್ಲ, ಅದನ್ನು ವೆರಿಫಿಕೇಶನ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ವೆರಿಫಿಕೇಶನ್ ತೆಗಿಲಿಕ್ಕೆ ರೆಡಿ ಇಲ್ಲ. ಇಲ್ಲಿ ಒಂದು ನಿಮಿಷ ಹೇಳ್ತೇನೆ, ಅವರು ಆಲ್ರೆಡಿ ಹೊರಗಿನವರಾಗಿರ್ಬೇಕು. ಹೊರಗಿನವರಲ್ಲದಿದ್ರೆ ಅಲ್ಲಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅದೇ ನಾವು ವೆರಿಫಿಕೇಶನ್ ಮಾಡುವುದಿಲ್ಲ ಅಂತ ಹೇಳಿ ಸರಿ ಬೇಡ ಬಿಡಿ. ಅದಂದ್ರೆ ವೆಸ್ಟ್ ಬೆಂಗಾಲದ ವಿಷಯ ತಗೊಂಡೋದ್ರೆ ನಮ್ಮ ಲೋಕಲ್ ವಿಷಯ ತಪ್ಪಿ ಹೋಗ್ತದೆ. ನಾವು ಇಲ್ಲಿ ವಿಷಯ ಮಾತಾಡೋಣ, ಅಂದ್ರೆ ಬಹಳ ದೀರ್ಘವಾಗಿ ಹೋಗ್ಬೇಕಾಗ್ತದೆ ಅದರ ವಿಷಯ. ಯಾರು ಹೊರಗೆ ಹೋಗಬೇಕು, ಯಾರು ಹೊರಗೆ ಇಲ್ಲಿ ಯಾರು ಡಿಪೋರ್ಟ್ ಆಗಿ ಇದು ಏನು ನುಸುಳಿ ಬಂದವರು ಹೋಗಬೇಕು ಅಂತ ಎಲ್ಲರೂ ಹೇಳೋದು, ಯಾರು ಹೋಗಬಾರ್ದಂತ ಹೇಳೋದಿಲ್ಲ. ಬಟ್ ಇದ್ದವರಿಗೆ ಅನ್ಯಾಯ ಮಾಡಬೇಡಿ, ಅನ್ಯಾಯ ಆಗಲಿಕ್ಕೆ ಬಿಡಬೇಡಿ. ಎಲ್ಲರೂ ಒಟ್ಟಿಗೆ ನಾವು ನಮ್ಮವರು ಯಾರು, ನಾವು ಭಾರತೀಯರೇ ಎಲ್ಲರೂ, ಅವರಿಗೆ ಯಾರಿಗೂ ತೊಂದರೆ ಆಗೋದು ಬೇಡ. ಸರ್, ನಮ್ಮ ಸಿಂಪಲ್ ವಿಷಯ ಇದ್ದು ಈ ಫಾರ್ಮ್ ತುಂಬುವಾಗ ಯಾಕೆ ನೀವು ಹೀಗೆ ತುಂಬಬೇಕು ಅಂತ ಅಧಿಕೃತವಾಗಿ ಸಾಮಾಜಿಕ ಜಾಲತಾಣಗಳಿದ್ದಾವೆ. ಈ ಚುನಾವಣಾ ಆಯೋಗ ಒಂದು ಹೀಗೆ ತುಂಬಬೇಕು, ಇದರಲ್ಲಿ ಹೀಗೆ ವಿಷಯಗಳು ಇರಬೇಕು, ಯಾಕೆ ಇನ್ನೂವರೆಗೂ ಚುನಾವಣಾ ಆಯೋಗ ಒಂದು ವಿಡಿಯೋ ಮಾಡಿ ಅಥವಾ ಬಿಡ್ಲಿಲ್ಲ? ಎಷ್ಟು ಹಾಕಿದ್ದಾರೆ? ಜಿಲ್ಲಾಧಿಕಾರಿಗಳೇ ಆಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಹೇಳ್ತಾರೆ, ಅವರು ಜಿಲ್ಲಾಧಿಕಾರಿ ಯಾರು? ಚುನಾವಣಾ ಆಯೋಗದ ಹೇಳುವುದರಲ್ಲಿ ಹಲವು ಗೊಂದಲಗಳು ತುಂಬೇ ಇರ್ತವೆ. ಮತ್ತೆ ಪ್ರಶ್ನೆ ಮಾಡ್ತಾ ಹೋದ್ರೆ ಸರಿಯಾಗಿ ತುಂಬಿದ್ರೆ ನಾಳೆ ಸಮಸ್ಯೆ ಬರುವುದಿಲ್ಲ. ಸಮಸ್ಯೆಗಳು ಬರದಿದ್ರೆ ಜನರು ರಸ್ತೆಯಲ್ಲಿ ಬರುವುದಿಲ್ಲ. ಅವರಿಗೆ ಬಾಕಿ ಪ್ರಚಲಿತ ಸಮಸ್ಯೆಗಳು ಮರೆತು ಹೋಗ್ಬೇಕಲ್ಲ, ದೇಶದಲ್ಲಿ ಏನಾಗುತ್ತೆ ಅಂತ ಮರೆತು ಹೋಗ್ಬೇಕಲ್ಲ. ನೀವು ಜನರು ನಿಮಗೆ ಪ್ರಶ್ನೆನೇ ಕೇಳಲಿಲ್ವಾ? ಅಂದ್ರೆ ನಮಗೆ ಸಮಸ್ಯೆ ಇದೆ, ನಾವು ಸರಿ ಮಾಡಬೇಕು. ಎಲ್ಲಿ ನೀವು ಅದ್ಯಾಕೆ ನನ್ನ ಬೂತ್ ಅಲ್ಲಿ ಇರೋದು 700 ವೋಟರ್ಸ್. ಯಾವುದು ನನ್ನ ಬೂತಲ್ಲಿ? ನನ್ನ 2 ವಾರ್ಡ್ 2 ಬೂತ್ ಉಂಟು, ಒಂದು 700. ಎಲ್ಲೂ ಗೊಂದಲ ಆಗಲಿಲ್ಲ. ಇಷ್ಟು ಮಂಗಳೂರು ಕ್ಷೇತ್ರದಲ್ಲಿ ಇಷ್ಟು ಉಂಟು, ಉಲ್ಲಲ್ಲ ಯಾರಿಗಾದ್ರೂ ಒಂದು ಗೊಂದಲ ಆಗಿದೆ ಅಂತೇಳಿ ಯಾರಾದ್ರೂ ಒಂದು ಬಂದಿದ್ದಾರ? ನಿಮ್ಮ ಯಾರಾದ್ರೂ ಬಂದಿದ್ದಾರ? ಬಂದ ನಮ್ಮ ಹತ್ರ ಬರೋದಿಲ್ಲ ಸರ್. ಅವರ ನಾನಿರುವ ಏರಿಯಾದಲ್ಲಿ ಬಹಳಷ್ಟು ಜನ ನನ್ನ ಹತ್ರ ಬಂದಿದ್ದಾರೆ, ಅದನ್ನು ಸರಿಪಡಿಸೋದು. ಸಿಂಪಲ್ ವಿಷಯ ಹೇಳ್ತೇನೆ ನಾನು. ನನ್ನ ಹತ್ತಿರದಲ್ಲಿ ಅವರದು ವೋಟರ್ ಐಡಿಯಲ್ಲಿ ಒಂದು ಬರ್ತ್ ಡೇಟ್ ಇದೆ, ಮತ್ತೊಂದು ಈಗಿರುವ ಇದರಲ್ಲಿ ಬರ್ತ್ ಡೇಟ್ ಬೇರೆ ಇದೆ. ನಾನು ಯಾವುದು ತುಂಬಬೇಕು? BLO ಹತ್ರ ಹೋಗಿದ್ದಾರೆ, BLA ಹತ್ರ ಹೋಗಿದ್ದಾರೆ, ನನ್ನ ಹತ್ರನೂ ಬಂದಿದ್ದಾರೆ. ಈಗ ಹೇಳಿ, ಇದು ದೊಡ್ಡ ಇಂಥ ಸಮಸ್ಯೆಗಳು ಬಿಜೆಪಿಯವರಾದ ನಿಮ್ಮ ಹತ್ರ ಯಾಕೆ ಬರುವುದಿಲ್ಲ, ಅಥವಾ ಕಾಂಗ್ರೆಸ್ ಹತ್ರ ಯಾಕೆ ಬರ್ತದೆ, ಅಥವಾ ಸಾಮಾಜಿಕ ಕಾರ್ಯಕರ್ತರ ಯಾಕೆ ಬರ್ತುಂಟಲ್ಲ? ಓಟ್ ಹಾಕ್ತಾರೆ, ಸೀದಾ ಹೋಗ್ತಾರೆ. ನಮ್ಮಲ್ಲಿ ಮೆಡಿಕಲ್ಗೆ ಹೋಗ್ತಾರೆ, ಚೀಟ್ ಕೊಡ್ತಾರೆ, ಅವ್ರು ಯಾವ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತೇಳಿ ಸಮಯ ನೋಡುದಿಲ್ಲ. ಸರಿ, ಈಗ ಸರಿ, ಅದು ಪ್ರಾಬ್ಲಮ್ ನಾನು ಹೇಳುದಿಲ್ಲ, ಇದು ಸಮಸ್ಯೆ ಅಲ್ವಾ ಅಂತ ನಾನು ಕೇಳ್ತಾರೆ. ಈ ಸಮಸ್ಯೆಗಳು ನಿಮ್ಮ ಎದುರುಗಡೆ ಬರುವುದಿಲ್ವಾ ಅಂತ ನಾನು ಕೇಳ್ತಾ ಇರೋದು. ನೀವು ಇದುವರೆಗೆ ಬರಲಿಲ್ಲ. ಒಂದು ನಿಮಿಷ ಸರ್, ಏನು ಗೊತ್ತಾಯ್ತಾ, ಇದರಲ್ಲಿ ಒಂದು ದೊಡ್ಡ ಒಂದು ನೆಗೆಟಿವ್ ಆಸ್ಪೆಕ್ಟ್ ಏನಾಗಿದೆ ಅಂತ ಹೇಳಿದರೆ, SIR ಸ್ಟಾರ್ಟ್ ಆಗಿಂದ ಒಂದು ಸಿಂಗಲ್ ವಿಂಡೋ ಪ್ಯಾನಲ್ ಮೂಲಕ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡದೇ ಇರೋದು ಚುನಾವಣಾ ಆಯೋಗದ ದೊಡ್ಡ ತಪ್ಪು. ಈಗ ರಾಜಕೀಯ ವಿಚಾರಗಳಿರ್ಬೋದು, ಜನರ ಸಮಸ್ಯೆಗಳು, ಇದನ್ನು ಅಡ್ರೆಸ್ ಮಾಡಬೇಕಾಗಿದ್ದವರು ಚುನಾವಣಾ ಆಯೋಗ. ಅವರೊಂದು ಪ್ಯಾನಲ್ ಸಿಂಗಲ್ ಅಡ್ರೆಸ್ಸಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಫಸ್ಟ್ ಕಾಲಮ್ ಏನು ಮಾಡಬೇಕು, ಹೆಸರು ಬರೆಯುವಾಗ ನೋಡಿ, ಚುನಾವಣಾ ಮತದಾರರ ಪಟ್ಟಿಗೆ ಹೋದರೆ ಪಟ್ಟಿಯಲ್ಲಿ ಫಸ್ಟ್ ನಿಮ್ಮ ಹೆಸರೇನಿರ್ತದೆ? ನಿಮ್ಮ ಸರ್ನೇಮ್ ಇರ್ತದೆ, ಅದರ ನಂತರ ನಿಮ್ಮ ಹೆಸರು ಇರ್ತದೆ, ಅದರ ನಂತರ ಗಂಡನದು ತಂದೆ ಹೆಸರು ಇರ್ತದೆ. ಸೊ ಅವ್ರು ತುಂಬುವಾಗ ಹೇಗೆ ತುಂಬಬೇಕು? ಮೊದಲು ಸರ್ನೇಮ್ ತುಂಬಬೇಕಾ,
ಅಥವಾ ನನ್ನ ಹೆಸರು ತುಂಬಬೇಕಾ, ಇದನ್ನ ಚುನಾವಣಾ ಆಯೋಗ ಇವತ್ತಿನವರೆಗೆ ಏನಾದ್ರು ಹೇಳಿದ್ಯಾ? ಹೇಳಿಲ್ಲ. ನಾವು ನಮ್ಮಷ್ಟಕ್ಕೆ ನಾವು ತುಂಬಿಕೊಳ್ತಾ ಇದ್ದೇವೆ. ಇಲ್ಲಿ ನೋಡಿ ಸರ್, ಮತದಾರನ ಹೆಸರು ಇದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ, ನಿಮಗಲ್ಲ. ಇಲ್ಲಿ So, ಇಂಥ ಸಮಸ್ಯೆ ನಿಮಗೆ ಬಂದಿದೆ ಅಂತ ನಿಮ್ಗೆ ಕೇಳ್ತಾರೆ. ಇಲ್ಲಿ ಮತದಾರನ ಹೆಸರು ನಾವು ಫೇಸ್ ಮಾಡಿದಂತ, ಇಲ್ಲಿ ಮತದಾರನ ಹೆಸರು ಇಲ್ಲಿ 2002 ಇದ್ದಾಗೆ ಬರೆದಿದ್ದಾರೆ. ಆಯ್ತು, ಇಲ್ಲಿ ಅವನಿಗೆ ಗೊತ್ತಿಲ್ಲ. ಆಯ್ತು, ಇಲ್ಲಿಗೆ ಬಂದಾಗ ಕೂಡ ಅವನ ಹೆಸರು ಏನು ಬರೆದಿದ್ದಾರೆ ಗೊತ್ತಾಯ್ತಾ? ಇಲ್ಲಿದ್ದ ಹೆಸರನ್ನು ಇಲ್ಲಿ ತಂದು ಬರೆದಿದ್ದಾರೆ, ಅವರದೇ ಹೆಸರನ್ನು ಬರೆದಿದ್ದಾರೆ. ವೇರಸ್ ಇಲ್ಲಿ ಬರೆಯಬೇಕಾಗಿರೋದು ಅವರದ್ದು ತಂದೆಯದ್ದು ಅಥವಾ ತಾಯಿದ್ದು. 80% ಆಫ್ ಫಾರ್ಮ್ಸ್ ಫಿಲ್ ಆಗಿರೋದು ಹೀಗೆ ತಪ್ಪು. ಈ ಮಿಸ್ಕಮ್ಯುನಿಕೇಶನ್ ಯಾರಿಂದ ಆಯಿತು? ಚುನಾವಣಾ ಆಯೋಗದ ತಪ್ಪು ಇದು. ಸೊ ಅವರು ಇಂಥ ವಿಚಾರಗಳಿಗೆ ನೋಡಿ, ಮೊನ್ನೆ ಅಂಶುಲ್ ಕುಮಾರ್ ಅವರು ಒಂದು ಪ್ರೆಸ್ಸಲ್ಲಿ ಹೇಳಿದರು, ನಿಮ್ಮದು ಹೇಗೆ ಉಂಟು, ನೀವು ಹೇಗೆ ಬರೆದು ಕೊಡ್ತೀರಿ ಹಾಗೆ ನಾವು ಕರಡು ಪಟ್ಟಿಯಲ್ಲಿ ಅಪ್ಡೇಟ್ ಮಾಡ್ತೀವಿ, ನಿಮಗೆ ನೋಟಿಸ್ ಮಾಡ್ತೀವಿ ಅಂತ. ಹಾಗಾದ್ರೆ ಜನರು ತಪ್ಪು ಮಾಡ್ತಾರೆ ಅಂತ ಅವರಿಗೆ ಗೊತ್ತಿದೆ, ಸರಿ ಮಾಡೋದು ಹೇಗೆ ಅಂತ ಅವ್ರು ಯಾಕೆ ಹೇಳಲಿಲ್ಲ? ನಿಮಗೆ ಪ್ರಶ್ನೆ ಅಲ್ಲ, ಇದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ. ಸೊ ಇಂಥ ಸಮಸ್ಯೆಗಳು ನೀವು ಕಂಡಿದ್ದೀರಾ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಇದುವರೆಗೂ ನನಗೆ ಬರಲಿಲ್ಲ ವೈಯಕ್ತಿಕ. ಅದು ನಮ್ಮ ನಿಮಗೆ ಕಾಣುದಿಲ್ಲ ಅಂತ ಅಲ್ಲಲ್ಲ, ಇಡೀ ಲೋಕಕ್ಕೆ ಬೇಲೆ ಹಾಕಲಿ ಹೋಗುದಿಲ್ಲ. ನಮ್ಮ ಬೂತಲ್ಲಿ ಇದುವರೆಗೂ ಯಾರಿಗೂ ಬರಲಿಲ್ಲ. ಹೇಳ್ಬಾರ್ದು ಅಸ್ಕರ್ ಸರ್, ಅದು ಮತ್ತೊಂದು ಲೋಕಕ್ಕೆ ಬೇಲಿ ಹಾಕುವುದಂತಲ್ಲ, ಇದು ಒಂದು ಸಾಮಾಜಿಕವಾಗಿರುವಂತ. ಅಲ್ಲ, ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇವ್ರು ಹೇಳಿದಾಗೆ ಫಿಲ್ ಮಾಡುವಾಗ ಸ್ವಲ್ಪ ಮಂದಿ ಎಷ್ಟು ಈಗ SIR ಮಾಹಿತಿ ಶಿಬಿರ ಅಲ್ಲಿ ಮಾಡ್ತಾ ಇದ್ದಾರೆ. ಶಿಬಿರ ಅಲ್ಲ, ನಾವು ಶಿಬಿರ, ನಾನು ಚುನಾವಣಾ ಆಯೋಗದ ಮಾಹಿತಿ ಕೇಳ್ತಾ ಇರೋದು. ಶಿಬಿರಗಳು ನನಗೇನು, ಜಿಲ್ಲಾಧಿಕಾರಿಗಳಿಗೆ ವೇದವ್ಯಾಸ್ ಕಾಮತ್ ಅವರ ಪ್ರೆಸ್ ಮೀಟಿಂಗ್ ಹೋಗಿದ್ದೆ. ನನಗೆ SIR ಬಗ್ಗೆ ಎಲ್ಲ ಗೊತ್ತಿದೆ, ನನಗೆ ಯಾರು ಬೇಕಾದ್ರೂ ಚರ್ಚೆ ಮಾಡ್ಬೋದು ಅಂತ ಹೇಳಿದರು. ಅವರು ಹೇಳ್ತಾ ಇದ್ದದ್ದು, ಒಬ್ಬ ವಿದೇಶದಲ್ಲಿದ್ದ ವ್ಯಕ್ತಿ ಇಲ್ಲಿ ಬಂದು ಹೇಗೆ ಫಾರ್ಮ್ ಫಿಲ್ ಮಾಡಿ ಹೋದ ಅಂತ ಒಂದು ಪ್ರಶ್ನೆ ಹಾಕಿದ್ರು. ಅದೇ ಪ್ರೆಸ್ ಮೀಟ್ನಲ್ಲಿ. ಅಂದರೆ ಎಲ್ಲ ಗೊತ್ತಿದೆ ಅಂತ ನಾನು ತಿಳ್ಕೊಳ್ತೇನೆ, ಬಟ್ ಇಂಥದ್ದೊಂದು ವಿಷಯಗಳು ನಂಗೆ ಗೊತ್ತೇ ಇರೋದಿಲ್ಲ. ಅಂದರೆ ಯಾವ ಫಾರ್ಮನ್ನು ನಾನು ಆನ್ಲೈನ್ನಲ್ಲಿ ತುಂಬಲಿಕ್ಕೆ ಸಾಧ್ಯತೆ ಇದೆಯೋ ಅದು ಅವನು ಎಲ್ಲಿ ಕೂತ್ಕೊಂಡು ಮಾಡಬಹುದು ಅನ್ನೋದನ್ನು ಸಿಂಪಲ್ ವಿಷಯ ಗೊತ್ತಿಲ್ಲದಾಗೆ ಎಲ್ಲವೂ ಗೊತ್ತಿದೆ ಅಂತ, ಅಂದರೆ ಹಾಗೆ ಎಲ್ಲವೂ ಗೊತ್ತಿದೆ ಅಂತ ಹೇಳುವವರು ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತಾ ಇದ್ದಾರೆ. ಸೊ ಅದಕ್ಕಿಂತ ನಾನು ಹೆಚ್ಚು ಕೇಳ್ತಾ ಇರೋದು, ಯಾಕೆ ಚುನಾವಣಾ ಆಯೋಗ ಈ ವಿಷಯದಲ್ಲಿ ಹೀಗೆ ತುಂಬಬೇಕಾದ್ದು ಅಂತ ಹೇಳಲಿಲ್ಲ ಅನ್ನೋದು ವಿಷಯ ಇರೋದು. ಅಂದರೆ ತುಂಬಬೇಕು ಅಂತ ಮಾತ್ರ ಹೇಳ್ತಾರೆ, ಇದು ಸರಿಯಲ್ಲ, ಇದು ಸ್ವಲ್ಪ ಸರಿ ಅಂತ ಹೇಳ್ತಾ ಇಲ್ಲ ಯಾಕೆ ಅನ್ನೋದು ಪ್ರಶ್ನೆ ಆಗ್ತದೆ. ಸೊ ಇಂಥ ಪ್ರಶ್ನೆ ನಿಮಗೆ ಬಂದಿದೆ ಅಂತ ನಾನು ಕೇಳ್ತಾರೆ. ಈಗ ಇದುವರೆಗೂ ನನ್ನ ಮಾಹಿತಿ ಬಂದಿಲ್ಲ. ಮತ್ತೆ ನೀವು ಹೇಳಿದ ಪ್ರಶ್ನೆ ಇಲ್ಲಿ ತಪ್ಪೇನಾದ್ರು ಈ ತರ ಮಾಹಿತಿ ಕೊರತೆ ಉಂಟು ಅಂತ ಹೇಳಿ ಯಾವುದೇ ಪಕ್ಷದವರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟದ್ದು ನನ್ನ ಗಮನದಲ್ಲಿ ಇಲ್ಲ. ನಿಮ್ಮ ಗಮನದಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇರೋದು. ಮನವಿ ಕೊಡುವ ಆಪ್ಷನ್ ಇದ್ರೆ ಅವರು ಪ್ರತಿನಿತ್ಯ ವಿಡಿಯೋ ಆಗ್ತಾ ಇದ್ದಾರೆ. ಏನಂತ ಇಲ್ಲ, ಮೊನ್ನೆ ಒಂದು ವಿಡಿಯೋ ಬಂದಿರುವಂತದ್ದು. ಅವ್ರು ಹೇಳ್ಬೋದಲ್ಲ ಈ ತರ ಉಂಟು ಅಂತ ಹೇಳಿ. ಇದು ಗುಡ್, ಅತ್ಯುತ್ತಮ, ಬೆಸ್ಟ್ DC ಒಳ್ಳೆಯವರೇ. ಬಟ್ ಎಷ್ಟು ಜನ ಅವ್ರ ಹತ್ರ ಹೋಗಿ ಕೂತ್ಕೊಳ್ಳೋದು ಸರ್? ಈಗ ನೀವು ಫಾರ್ಮ್ ಡೈರೆಕ್ಟ್ ಫಿಲ್ ಮಾಡಿದ್ರಾ? ಹೌದು, ಅಂದ್ರೆ ಫಿಲ್ ಮಾಡಿದ್ರಾ? ನನ್ನ ವಿಷಯವನ್ನು ಹೇಳ್ಬಿಡ್ತೇನೆ. ಅವರು ಕೊಟ್ಟ ಫಾರ್ಮ್ಗೆ ಡೈರೆಕ್ಟ್ ಬರ್ದ್ರ ಅಥವಾ ಫೋಟೋ ಕಾಪಿ ಮಾಡಿ ಬರ್ದು ಆಮೇಲೆ ಫೋಟೋ ಕಾಪಿ ಮಾಡಿದೆ ಬರ್ದೆ ಅದು ಸರಿ. ನಾನು ಮೂರು ಸಲ ಫೋಟೋ ಕಾಪಿ ಮಾಡಬೇಕು ಫಿಲ್ ಮಾಡ್ಲಿಕ್ಕೆ. ತಪ್ಪಾಗ್ಲಿಲ್ವಾ? ತಪ್ಪಾಗಿದೆ, ಆಯ್ತಲ್ಲ. ಇದು ಈ ಕನ್ಫ್ಯೂಷನ್ ಇಂದಾಗಿ ಜನರಿಗೆ ಹೆದರಿಕೆ ಸ್ಟಾರ್ಟ್ ಆಗಿರೋ ಮತ್ತೊಂದು ವಿಷಯ. ನಾನು ಆನ್ಲೈನ್ ನಲ್ಲಿ ತುಂಬಲಿಕ್ಕೆ ಹೋದೆ. ಆನ್ಲೈನ್ ನಲ್ಲಿ ನನ್ನ ಒಂದು ಸ್ಪೆಲ್ಲಿಂಗ್ ಅಂದ್ರೆ ವೋಟರ್ ಐಡಿಯಲ್ಲಿ ನನ್ನ ಹೆಸರು ಒಂದು A ಸೇರ್ಕೊಂಡಿದೆ, ಆಗುದಿಲ್ಲ. ಅದು ನಾನು ಇಷ್ಟು ಸಮಯದವರೆಗೂ ಗುರುತಿಸಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ ನನಗೆ. ಸೊ ಆ ಕಾರಣದಿಂದ ನಾನು ಆನ್ಲೈನ್ ನಲ್ಲಿ ನನಗೆ ಸಬ್ಮಿಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನೀವು ಮ್ಯಾನ್ಯುವಲ್ಲೇ ಮಾಡಿದೆ. ಮತ್ತೆ ಅದರಲ್ಲೂ ಕೂಡ ನಾನು ಇಂಗ್ಲಿಷ್ ನಲ್ಲಿ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಹೆಸರು ಮತ್ತೆ ಒಂದು A ಸೇರಿದೆ. ಅದಕ್ಕಾಗಿ ನಾನು ಕನ್ನಡದಲ್ಲಿ ಬರದೆ. ಸೊ ನಾನು ಅದನ್ನು ಕೇಳ್ತಾರೆ, ಇಂಥದ್ದೆಲ್ಲ ಸಮಸ್ಯೆಗಳು ನಿಮಗೆ ಕಾಣಲಿಲ್ವಾ ಅಂತ ನಾನು ಪದೇ ನಿಮಗೆ ಕೇಳ್ತಾ ಇರೋದು. ಅಲ್ಲಲ್ಲ, ಇದುವರೆಗೂ ಫಿಲ್ ಮಾಡಿದ ಇದರಲ್ಲಿ ಬರಲಿಲ್ಲ. ನನಗಿಂತ ಹೆಚ್ಚಾಗಿ ನನ್ನ ಬೂತಲ್ಲಿ ನನ್ನ ಮಿತ್ರರು ಸಮೇತ ಇದ್ದರು, ಅವ್ರಿಗೂ ಯಾರಿಗೂ ಈ ಥರ ಬರಲಿಲ್ಲ. ಮತ್ತು ನಮ್ಮದು BLO 1 ಇದ್ದಾರಲ್ಲ, ಸ್ವಲ್ಪ ಈಗ ಕನ್ನಡದಲ್ಲಿ ಫಿಲ್ ಮಾಡಿದ್ದಾರೆ ಎಷ್ಟು ಜನ ಅವರೆಲ್ಲರೂ. ಬಟ್ ನ್ಯಾಷನಲ್ ಡೇಟಾ ಪ್ರಕಾರ ಅಲ್ಲಿರೋದು ಇಂಗ್ಲೀಷ್, ಮತ್ತು ಈಗ ವೋಟರ್ ಐಡಿಯಲ್ಲಿ ಕನ್ನಡ ಇದೆ, ಆಧಾರಲ್ಲಿ. ಅವರು ಯಾವ ಡೇಟಾ ತೆಗಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ನಮಗೆ ಯಾವುದೋ ಸರಿ ಕ್ಲಿಯರ್ ಇದೆ. ಅದೇ ಈ ವಿಷಯದಲ್ಲಿ ನಾನು ಕೂಡ BLO ಅಂತ ಕೇಳಿದೆ. ಅವ್ರು ಹೇಳಿದ್ರು ನೀವೇನು ತುಂಬಿಕೊಟ್ಟಿದ್ರಿ ಅದನ್ನು ನಾವು ಅಲ್ಲಿ ಮಾಡ್ತೇವೆ. ಬರ್ತದೆ, ಆಯ್ತು. ಅವರು ಮ್ಯಾಚ್ ಮಾಡೋದು ಇಲ್ಲಿಂದ ಪಾಸ್ಪೋರ್ಟಿಗೆ ಅಥವಾ ನಮ್ಮ ಆಧಾರಿಗೆ. ಆಧಾರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದು ಬರುವಾಗ ಕನ್ನಡವನ್ನು ತೆಗಿತಾರ, ಇಂಗ್ಲೀಷನ್ನು ತೆಗಿತಾರ?
ಮ್ಯಾಚ್ ಆಗಬೇಕಲ್ಲ ಸರ್. ಸೊ ಈ ವಿಷಯಗಳ ಬಗ್ಗೆ ನಮ್ಗೆ ಇನ್ನೂ ಅಂದರೆ ದಟ್ ಈಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ರೆಫರಿಂಗ್ ದಟ್ ಸಿಂಗಲ್ ವಿಂಡೋ ಪ್ಯಾನಲ್ ಸಿಸ್ಟಮ್ ಮಾಡಿದಿದ್ರೆ ಎಲ್ಲರಿಗೂ ಅವರ ಗ್ರೀವಿಯನ್ಸನ್ನು ಹೇಳಲಿಕ್ಕೆ ಅವಕಾಶ ಇತ್ತು, ಅಲ್ಲಿ ಸರಿಪಡಿಸ್ಬೋದಿತ್ತು. ಎಲ್ಲರೂ ದಾಖಲಾತಿಗಳನ್ನು ಸಿಸ್ಟಮ್ ಆಗಿ ಮಾಡಬೇಕಾಗಿರೋದು ಒಂದು ವ್ಯವಸ್ಥೆ. ಅವರ ದಾಖಲಾತಿಗಳನ್ನು ಸಿಸ್ಟಮ್ ಆಗಿ ಇಟ್ಕೊಳ್ಬೇಕು. ಬಟ್ ಈ ಥರ ವರ್ಷಕ್ಕೊಮ್ಮೆ ನೀವು ಒಂದೊಂದು ಸಿಸ್ಟಮ್ ತಂದು ಒಮ್ಮೆ ಆಧಾರ್ಗೆ ಅಲೀರಿ, ಒಮ್ಮೆ ಅದಕ್ಕೆ ಅಲೀರಿ, ಪಾಸ್ಪೋರ್ಟ್ ಕೂಡ ನಿಮ್ಮ ನ್ಯಾಷನಾಲಿಟಿಯ ಪ್ರೂಫ್ ಅಲ್ಲ ಅಂತ ಹೇಳಿದರೆ ಜನರು ಏನು ಮಾಡಬೇಕು ಸರ್? ಅವರು ದುಡಿಬೇಕಾ? ಅವರವರ ದೈನಂದಿನ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕಾ? ಇಂಥ ವಿಚಾರಗಳಲ್ಲಿ ಓದಾಡಿಕೊಳ್ಬೇಕಾ? ದಿಸ್ ಈಸ್ ವಾಟ್ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಕ್ವಶನಿಂಗ್. ಈಗ ದಾಖಲೆಗಳ ವಿಷಯ ಬಂದಾಗ ಜನರಲ್ಲಿ ಸುಲಭವಾಗಿ ಸಿಗುವ ದಾಖಲೆ ಯಾವುದು ಅಂತ, ಈಗ 12-13 ದಾಖಲೆಗಳ ಪಟ್ಟಿ ಕೊಟ್ಟಿದ್ದಾರೆ. ಯಾವುದಾದ್ರೂ ಸುಲಭದಲ್ಲಿ ನನ್ನ ಹತ್ರ ಈ ದಾಖಲೆ ಇದೆ, ಆಧಾರ್ ಕಾರ್ಡ್ ದಾಖಲೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ವಿಷಯ ಇಲ್ಲ. ಆಧಾರ್ ಕಾರ್ಡ್ ಇದು ಮಾಡ್ಬೋದು, ಮತ್ತೆ ವೋಟರ್ ಐ ಡಿ ಆಧಾರ್ ಕಾರ್ಡ್ 2 ಕೂಡ ದಾಖಲೆ ಅಂತ ಅಲ್ಲ ಅಂತ ಈಗಾಗಲೇ ಚುನಾವಣಾ ಆಯೋಗ ಹೇಳಿದೆ. ಅಂದ್ರೆ ಅದನ್ನ ಬಳಸ್ಕೊಳ್ಬಹುದು, ಬಟ್ ಆ ದಾಖಲೆ ಅಲ್ಲ. ಈ SIR ಅಲ್ಲಿ 90% ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗ್ತದೆ. ಅದು ಆದರೆ ವೋಟ್ ಇದು ಕೌಂಟ್ ಸಿಗ್ತದೆ. ಇಷ್ಟರವರೆಗೆ ಮಾಡಲಿಕ್ಕೆ ಆಗದ ಒಂದು ಒಳ್ಳೆ ವಿಚಾರ ಆ್ಯಕ್ಚುಲಿ. ಎಲ್ಲ ಆಧಾರ್ ಲಿಂಕ್ ವೋಟರ್ಸ್ ID ಜೊತೆ ಲಿಂಕ್ ಆದರೆ ನಂಬರ್ ಆಫ್ ವೋಟರ್ಸ್ ಎಕ್ಸಾಕ್ಟ್ ನಂಬರ್ ಆಫ್ ಎರಡು ಕಡೆ ವೋಟ್ ಹಾಕ್ಲಿಕ್ಕೆ, ಎರಡು ಕಡೆ ಮಾತ್ರ ಅಲ್ಲ ಸರ್, ಒಬ್ಬ ಮತದಾರ ಹೋಗಿ 10 ಜಾಗ ವೋಟ್ ಹಾಕ್ಲಿಕ್ಕೂ ಆಗುದಿಲ್ಲ. ಸೊ ನೀವು BLAಗಳ ಜೊತೆಯಲ್ಲಿ ಓಡಾಡಿ, ನೀವು ನಿಮ್ಮ ಸೀಮಿತ ವಿಷಯ ನೋಡ್ಕೊಳ್ಬೇಡಿ, ಬೇರೆ ನೀವು ಪಕ್ಷವಾಗಿ ನಿಮಗೆ ಮಾಹಿತಿ ಬರೋದಾದರೆ BLAಗಳ ಜೊತೆ ಜನರ ಇದು ಪ್ರತಿಕ್ರಿಯೆ ಅಂದರೆ ಅವರಿಗೆ ಭದ್ರತೆ ಅಥವಾ ಅವರಿಗೆ ಬೈಯೋದು ಇಂಥದ್ದೆಲ್ಲ ನಡೀತಾ ಇದೆಯಾ ಅಂತ? ಅಲ್ಲ, ಒಂದೊಂದು ಪ್ರದೇಶದಲ್ಲಿ ಆಗಿರ್ಬೋದು. ಇದು ಇಂಥ ನಿಮ್ಮದು ಮುಗಿಲಿಕ್ಕಿಲ್ಲೋ ಆ ಥರ ಎಲ್ಲ ಕ್ವಶನ್ಗಳು ಬರ್ತದೆ. ನನ್ನ ಊರಲ್ಲಿ ಅಂಥದ್ದು ಯಾರು ಸ್ವಲ್ಪ ಬ್ರಾಡ್ ಆಗಿ ಅಂದ್ರೆ ನೀವು ಬೇರೆ ಪಕ್ಷದ ನಾಯಕರೊಂದಿಗೆ ಕಾರ್ಯಕರ್ತರೊಂದಿಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹ ಮಿಸ್ ಮ್ಯಾಚ್ಗಳು ಬಹಳ ಕಮ್ಮಿ ಅಂತ ಹೇಳ್ಬೋದು. ಮತ್ತು ಜನರಿಗೆ ಏನಾಗಿದೆ ಅಂತ ಹೇಳಿದರೆ ಫಸ್ಟಿಗೆ ಈ ಸಮಸ್ಯೆಗಳೆಲ್ಲ ನೋಡುವಾಗ BLO ಬಂದಿರೋದು ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಅಂತ ಆಗಿದೆ. ಸೊ ವಿರೋಧ ಮಾಡೋದಕ್ಕಿಂತ ಹೆಚ್ಚಿನವರು ಅವರಿಗೆ ಏನು ಇದು ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನೀವು ಕಾಂಗ್ರೆಸ್ಸಿಗರಾಗಿ ಕೇಳ್ತಾ ಇರೋದು, ಕಾಂಗ್ರೆಸ್ ಈಗಾಗಲೇ 12 ಪ್ರಶ್ನೆಗಳನ್ನು ಚುನಾವಣಾ ಆಯೋಗ ಕೇಳಿದೆ. ಸೊ ಚುನಾವಣಾ ಆಯೋಗ ಉತ್ತರ ಕೊಡಲಿಲ್ಲ. ಅಂದರೆ ರಾಜ್ಯ ಚುನಾವಣಾ ಆಯೋಗ ಇರೋದು ರಾಜ್ಯ ಸರ್ಕಾರದ ಅಧೀನದಲ್ಲೇ. ಸೊ ತನ್ನ ಅಧೀನದ ಸಂಸ್ಥೆಯೊಂದರಲ್ಲಿ ತನ್ನ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಪಡೆಯಲಿಕ್ಕೆ ಸಾಧ್ಯ ಆಗದೇ ಇರುವ ಅಸಹಾಯಕ ಸರ್ಕಾರ ಈ ರಾಜ್ಯದಲ್ಲಿ ಇದೆ. ಅದರ ಅರ್ಥ ಏನಂತ ಹೇಳಿದರೆ, ರಾಜ್ಯ ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯ ಅಂಡರಲ್ಲಿ, ಕೇಂದ್ರ ಚುನಾವಣಾ ಆಯೋಗದ ಅಂಡರಲ್ಲಿ ಈಗಲೂ ಅವರ ನಿರ್ದೇಶಗಳ ಅಂಡರಲ್ಲಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಅದರದಾದ ಪವರ್ಗಳಿವೆ, ಆದರೆ ರಾಜ್ಯ ಸರ್ಕಾರಕ್ಕೆ ಅದನ್ನು ಬೈಪಾಸ್ ಮಾಡ್ಬೋದು ಅಂತ ನನಗೆ ಅನ್ನಿಸುವುದಿಲ್ಲ. ಯಾಕಂತ ಹೇಳಿದರೆ ದೇ ಆರ್ ಕಮಾಂಡೆಡ್ ಬೈ ಸೆಂಟ್ರಲ್ ಇಲೆಕ್ಷನ್ ಕಮಿಷನ್. ಈಗ ಆ ರೀತಿ ನೀವು ಕ್ವೆಶ್ಚನ್ ಕೇಳುವಾಗ ಬೇರೆ ರಾಜ್ಯಗಳಲ್ಲಿ ಕೂಡ ನಡೆದಾಗ ಕೂಡ ನಮಗಿಂತ ಜಾಸ್ತಿ ಈಗ ನಾವು ತುಂಬ ಸೀರಿಯಸ್ ಆಗಿ ಕಾಣುವಂಥದ್ದು ವೆಸ್ಟ್ ಬೆಂಗಾಲಲ್ಲಿ ಮಮತಾ ದೀದಿ ಇಷ್ಟು ಫ್ರ್ಯಾಕ್ಷನ್ ಆಫ್ ಇದರೊಟ್ಟಿಗೆ ಸೇರಿಕೊಂಡಿದ್ದರು. ಅಲ್ಲಿ ಕೂಡ ಅವರಿಗೆ ವ್ಯವಸ್ಥೆಯ ಭಾಗವಾಗಿದ್ದುಕೊಂಡು ಸರಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇದರಲ್ಲಿ ಎಲ್ಲಿ ಒಂದು ಮಿಸ್ ಮ್ಯಾಚ್ ಇದೆ. ಮತ್ತು ಏನೋ ಒಂದು ನೆಗೆಟಿವ್, ಅಲ್ಲಿ ಎಲ್ಲವೂ ಸರಿಯಾಗಿತ್ತು, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತರದೇ ಇದ್ದಿದ್ರೆ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಅನ್ನುವಂಥ. ಆಯಿತು, ಇದನ್ನು ಯಾಕೆ ತರಲಾಗ್ತಾ ಇದೆ ಕ್ವಶನ್ ಇರೋದು. ಈಗ ಮೊನ್ನೆ BJP ಒಬ್ಬರು ನಾಯಕಿಯೊಬ್ಬರು ಹೇಳಿದರು, ಮ್ಯಾಕ್ಸಿಮಮ್ ಒಂದು ವರ್ಗದ ಜನರ ಮತವನ್ನು ಡಿಲೀಟ್ ಮಾಡಿ ಅವರು ಫಾರ್ಮ್ಸ್ ಫಿಲ್ ಮಾಡಿ ರಿಟರ್ನ್ ಅಕ್ಸೆಪ್ಟ್ ಮಾಡೋದಾಗೆ ಮಾಡಿ ನಮ್ಮವರ ಅಧಿಕಾರಕ್ಕೆ ಬರಲಿ ಅಂತ ಹೇಳಿದರು. ಸೊ ಇದರಲ್ಲಿ ಏನೋ ಆಗ್ತಾ ಇದೆ ಅಂತ ಹೇಳಿದರೆ 2002ರ ಮತದಾರರ ಪಟ್ಟಿಯಲ್ಲಿ ಜನರನ್ನು ಸೇರಿಸಬೇಕು ಅಂತ ಸರ್ಕಾರ ಕೆಲಸ ಮಾಡ್ತಾ ಇತ್ತು. ಈಗಿನ ಪಟ್ಟಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಜನರನ್ನು ಸೇರಿಸಲಿಕ್ಕೆಲ್ಲ ಅವರನ್ನು ಹೊರಗೆ ಹಾಕಲಿಕ್ಕಾಗಿ ಈ ಪಟ್ಟಿ ಕರಡು ಪಟ್ಟಿ ರೆಡಿ ಆಗ್ತಾ ಇದೆಯೋ ಎಂಬ ಒಂದು ಸಂಶಯ ಇದೆ. ನಮ್ಮದು ಸೀರಿಯಸ್ ಅಲಿಗೇಷನ್ಸ್ ಏನಂತ ಹೇಳಿದರೆ, ಯಾವುದೇ ಒಬ್ಬ ಭಾರತೀಯನು ಇದರಿಂದ ಹೊರಗೆ ಉಳಿಯಬಾರ್ದು. ನೈಜ ಭಾರತೀಯರು ಯಾರೆಲ್ಲ ದೇಶದಲ್ಲಿ ಇಷ್ಟು ವರ್ಷದಿಂದ ನೆಲೆಸಿದ್ದಾರೆ ಅವರಿಗೆ ಅನ್ಯಾಯ ಆಗಬಾರದು ಎಂಬುದು ನಮ್ಮ ಚರ್ಚೆಯ ಭಾಗ. ನೋಡಿ, ನನಗೆ NRC CA ಬಂದಾಗ ಇಡೀ ಪ್ರತಿಭಟನೆ, ನಾನು NRC CA ಪರನೇ ಇದ್ದವನು. ನನ್ನ ಬಗ್ಗೆ ಟ್ರೋಲು, ನನಗೆ ಥ್ರೆಟ್ ಗಿಟ್ಟೆಲ್ಲ ಬಂತು. ಎಲ್ಲಿಗೋಯ್ತು? ಕೊರೋನಾ ಬಂದಾಗ ಸ್ಟಾಪ್ ಮಾಡಿದ್ರು, ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಮೊನ್ನೆ. ನಿಮ್ಮ ಆಲ್ರೆಡಿ ಜಾರಿ ಆಗಲಿ ಇದೆ. ಈಗ ಬರ್ತಾ ಇದ್ದಾರೆ, ಮತ್ತೆ ಇದು ಮುಗಿದ ಕೂಡಲೇ ಬರ್ತಾರೆ ನೋಡಿ. ಎದುರಿಸಿದ್ರು, ಟ್ರಿಬಲ್ ತಲಾಕ್ ಬಂದೋಗಿ ಇದೇ ರೀತಿಯಾಗಿ ಭಯದ ವಾತಾವರಣ ನಿರ್ಮಿಸಿದ್ರು. ಇದು
ಕಾಂಗ್ರೆಸ್ ಪಕ್ಷದ ಒಂದು ಚಾಲ್ತಿ. ಕಾಂಗ್ರೆಸ್ ಪಕ್ಷ ಯಾವಾಗ ಅದರ ಅಪಪ್ರಚಾರ ನಿಂತಿತ್ತು ಅಂತೇಳಿ ಡೆಲ್ಲಿ ಚುನಾವಣೆಯಲ್ಲಿ ಸೋತರು. ಆಗ ಕೇಜ್ರಿವಾಲ್ ವಿನ್ ಆದಾಗ NRCC ಅದರಲ್ಲಿ ಲಾಭ ಇಲ್ಲ ಅಂತೇಳಿ ಮಡಚಿಟ್ರು. ಮತ್ತು ತ್ರಿಬಲ್ ತಲಾಕ್ ವಿರುದ್ಧ ಅಲ್ಲಿ ಅಪಪ್ರಚಾರ ಮಾಡಿ ಇದು ಮಾಡಿದರು. ಮತ್ತೆ ಗೊತ್ತಾಯ್ತು ಇದು ಹೆಣ್ಮಕ್ಳಿಗೆ ಸಹಾಯ ಆಗ್ತದೆ, ಏನೋ ಅದರ ಬಗ್ಗೆ ಮುಟ್ಟಿದ್ರೆ ಏನು ಸಹಾಯ ಆಯಿತು ಮಾತಾಡೋದು. NRCC ಏನು ಸಹಾಯ ಆಯಿತು? ಅದಕ್ಕಿಂತ ಮೊದಲು ಎಷ್ಟು ಕೇಸ್ ಆಗಿದ್ದು, ಅದರ ನಂತರ ಎಷ್ಟು ಕೇಸ್ ಆಯಿತು ಅಂತ ಅಂದ್ರೆ ನೀವು ಬೇರೆ ಬೇರೆ ಮಾರ್ಗ ರೆಕಾರ್ಡ್ ಅಲ್ಲಿ ಕೇಳೋದಾದ್ರೆ ಎಷ್ಟು ಜನರಿಗೆ ಸಹಾಯ ಆಯಿತು? ಅಲ್ಲಲ್ಲ ಸರ್, ಈಗ ತ್ರಿಬಲ್ ತಲಾಕ್ ಬಗ್ಗೆ ಮಾತಾಡಿರುವಾಗ ಕ್ವಶನ್ ಕೇಳ್ಬೋದಾ? ಎಷ್ಟು ಜನರಿಗೆ ಸಹಾಯ ಆಯಿತು? ಮುಸ್ಲಿಂ ಸಮುದಾಯಕ್ಕೆ ಯಾವ ರೀತಿಯಿಂದ ಸಹಾಯ ಆಯಿತು ಅದನ್ನ ಹೇಳಿ. ನೀವು ಸಾಮುದಾಯಿಕವಾಗಿ ಮಾತಾಡೋದಾದ್ರೆ ನಾನು ಕ್ವಶನ್ ಕೇಳ್ತೇನೆ. ಈಗ ಸಮುದಾಯದ ಪರ ಇರುವವರೇ, ಸಮುದಾಯದ ಪರ ದೂರು ಕೊಡ್ಲಿ, ಅದು ಬೇರೆ ವಿಚಾರ. ಕಂಪ್ಲೇಂಟ್ ಅದು ಬೇರೆ ವಿಚಾರ. ಬಿಜೆಪಿಯಲ್ಲಿ ಕೊಡ್ಲಿಕ್ಕೆ ನಾವಿಲ್ಲ ಅಲ್ಲ ಅಲ್ಲಿ. ಬಿಜೆಪಿಯಲ್ಲಿ ಕೊಡ್ಲಿಕ್ಕೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಲ್ಲ ಅಲ್ಲಿ. ತಪ್ಪಿರುವುದು ಮುಸ್ಲಿಮ್ಸ್ ಇಲ್ಲ ಅಲ್ಲ, ಕಾಂಗ್ರೆಸ್ ಅವರೇ ಕೊಡ್ಬೇಕಲ್ಲ ಅಂತ ಹೇಳಿದ್ದು. ಎಲ್ಲೂ ಸಮೇತ ಬಿಜೆಪಿ ಕಾರ್ಯಕರ್ತರು ಕಂಪ್ಲೇಂಟ್ ಕೊಡಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಕಂಪ್ಲೇಂಟ್ ಕೊಡು. ನಿಮ್ಮಲ್ಲಿ ನಾವಿಲ್ಲ ಅಲ್ಲ. ಓಕೆ, ಈಗ SIR ಪ್ರಕ್ರಿಯೆ ನಡೀತದೆ. ಇದರಲ್ಲಿ ಯಾವ್ದಾದ್ರು ಬದಲಾವಣೆ ಬೇಕು ಅಂತಿದ್ರೆ ಈಗ ಫಾರ್ಮ್ ತುಂಬುವಾಗ ಆಗಲಿ, ಈಗ ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದ್ರ ವಿಷಯದಲ್ಲಿ ಸಪ್ರೇಟ್ ಮಾಡಿಬಿಡುವ. ಅದ್ರ ಹೊರತಾಗಿ ಈಗಿರುವ ಫಾರ್ಮ್ ತುಂಬುವ ವಿಷಯದಲ್ಲಿ ಏನೋ ಬದಲಾವಣೆ ಬೇಕು ಅಂತ ಅನಿಸ್ತದೆ ನಿಮಗೆ? ಅಂದರೆ ನೀವು ಫೀಲ್ಡಿಗೆ ಹೋಗಿದ್ದೀರಿ, ಇವರಿಗಂತೂ ಏನೋ ಬದಲಾವಣೆ ಬೇಕು ಅಂತ ಅನಿಸೋದಿಲ್ಲ, ಅಥವಾ ಇವರಿಗೆ ಸಮಸ್ಯೆ ಕಾಣಲಿಲ್ಲ. ಒಂದು ವಿಷಯ ಹೇಳ್ತೇನೆ, ದುಡುಕಬೇಡಿ. ಓಪನ್ ಹೇಳ್ತೇನೆ, ನನಗೆಲ್ಲ ಗೊತ್ತುಂಟು, ದುಡುಕಬೇಡಿ. ಇವರು ಹೇಳಿದಾಗೆ 3 ಜೆರಾಕ್ಸ್ ನಾನು ಸಮೇತ ನಮ್ಮ ಪಕ್ಷದ ಸೂಚನೆ ಉಂಟು, ಅದನ್ನು ನಾವು ಕೊಡುವಾಗ ಸಮೇತ ಹೇಳ್ತೇವೆ, ಇದರದ್ದು ಒಂದು ಜೆರಾಕ್ಸ್ ತೆಗೆದು ಅದರಲ್ಲಿ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡುವಾಗ ಅಲ್ಲಿ ಒಂದು ಕ್ರಾಸ್ ಚೆಕ್ ಮಾಡಿ ಮತ್ತೆ ಇದಕ್ಕೆ ಫಿಲ್ ಮಾಡಿ ಕೊಡಿ ಅಂತ. ಮನೆಯವರು ಎಲ್ಲರೂ ಬರಬೇಕು ಅಂತ ಇಲ್ಲ, ಯಾರಾದರೂ ಒಬ್ಬರು ಹೋಗಿ ಸಬ್ಮಿಟ್ ಮಾಡ್ಬೋದು, ಅದಕ್ಕೇನು ತೊಂದರೆ ಏನಿಲ್ಲ. ಫಿಲ್ ಮಾಡೋದು ಕೊಡಿ ಅಂತ. ಮತ್ತು ಅಲ್ಲಿ ಓಪನ್ ಆಗಿ ಹೇಳ್ತಾರೆ, BLO 1 ಹೇಳ್ತಾರೆ, ನಿಮಗೆ ಇಲ್ಲಿ ವಿಶ್ವಾಸ ಇರುವವರನ್ನು ಅವ್ರ ಹತ್ರ ಕೇಳ್ಬೋದು ಅಂತ ಮಾಡ್ಲಿಕ್ಕೆ ಬಿಡುವುದಿಲ್ಲಲ್ಲ, ಅದು ಮಾಡ್ಲಿಕ್ಕೆ ಬಿಡುವುದಿಲ್ಲಲ್ಲ. ಅದಕ್ಕೆಲ್ಲ BLO 2 ಅನ್ನ ಕುಮಾರಸ್ವಾಮಿಯಿಂದ ಹಿಡಿದು ಆರ್ ಅಶೋಕಿಂದ ಹಿಡಿದು ವಿಜೇಂದ್ರ ಅವರಿಗೆ ಎಲ್ರಿಗೂ ಸಮಸ್ಯೆ ಇದೆ ಇದರಲ್ಲಿ ಹೇಳ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂತ ಸ್ವಲ್ಪ ಮಂದಿ ಸ್ಪೀಡಲ್ಲಿ ಫಿಲ್ ಮಾಡಿ ಕೊಡ್ತಾರೆ. ಆ ಥರ ಕೊಡಬೇಡಿ. ಆ ಥರ ಕೊಟ್ಟರೆ ಸ್ವಲ್ಪ ಡಿಸ್ಮ್ಯಾಚ್ ಆಗೋ ಚಾನ್ಸಸ್ ಉಂಟು. ಸೊ ಗೊಂದಲ ಆಯಿತು ಅಂತೇಳಿ ನೀವು ದುಡುಕಬೇಡಿ, ಸೂಸೈಡ್ ಮಾಡಲಿಕ್ಕೆ ಹೋಗಬೇಡಿ. ಇವರೇ ಮಾಡಿಸ್ತಾರೆ, ಸೂಸೈಡ್ ಮಾಡಿದವನು ಮೂರ್ಖ ಅಂತ ಹೇಳ್ಬೋದು. ಮತ್ತೆ ಇವರೇ ಮಾಡಿಸ್ತಾರೆ. ಇದು ಮಾಡಿ ಡೈರೆಕ್ಟ್ ಹೋಗಿ ಯಾರು ಅಧಿಕಾರಿಗಳಿಗೆ ಅಫಿಡವಿಟ್ ಹಾಕಿದ್ರೆ ಮುಗೀತದೆ. ಅದರಲ್ಲಿ ಏನು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ನೀವೊಂದು 4 ತಿಂಗಳಾದ್ಮೇಲೆ ವಾಪಸ್ ನೀವು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀರಿ ಯಾರ್ದು ಒಂದು ಸಮಸ್ಯೆ ಕೇರಳದಲ್ಲಿ ಇದೇ ರೀತಿ ಮಾಡಿದ್ರು, ತಮಿಳುನಾಡಲ್ಲಿ ಮಾಡಿದ್ರು, ಆಗ್ಲಿಲ್ಲ ಸರ್. 100% ಆಗಿ BLOಗಳು ಅದನ್ನು ಸರಿ ಮಾಡಿ ಕೊಡ್ತಾರೆ ಎಂಬುದನ್ನು ಯಾವುದೇ ಮತದಾರ ಭಾವಿಸುವುದು ಬೇಡ. ತಮಗೆ ಯಾವ ರೀತಿಯ ಸಹಾಯ ಬೇಕು ಆ ರೀತಿಯ ಸಹಾಯ ತೆಗೆದು ಸುಲ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ಇವರು ಹೇಳಿದ್ದು ಒಂದು ಏನಂತ ಹೇಳಿದರೆ ದುಡುಕುವುದು ಬೇಡ, ಇದು ದುಡುಕುವಂಥ ವಿಚಾರ ಅಲ್ಲ. ದಿಸ್ ಇಸ್ ಅ ವೆರಿ ಸೆನ್ಸಿಬಲ್ ವಿಚಾರ. ನೀವು ಸಮಸ್ಯೆಯಲ್ಲಿ ಇದ್ದರೆ ಇಡೀ ಸಮುದಾಯ ನಿಮ್ಮ ಜೊತೆಲಿ, ಸಮಾಜ ನಿಮ್ಮ ಜೊತೆಲಿ ಇರ್ತದೆ. ನಾವು 100% ಇದ್ದೀವಿ. ಮಂಗಳೂರು ನಗರದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಆಗಲಿ ಏನೇ ಅಂತ ಡೌಟ್ಗಳಿದ್ದರೆ ಅದಕ್ಕೆ ನಾವು ಸರಿಪಡಿಸುವಂಥ ಎಲ್ಲ ಜಾಗದಲ್ಲಿ ವ್ಯವಸ್ಥೆಗಳು BLO 2 ಅದರ್ ಪಾರ್ಟೀಸ್ ರೆಪ್ರೆಸೆಂಟೇಟಿವ್ಸ್ ಆರ್ ದೇರ್. ಇನ್ನೊಂದು ಏನಂತ ಹೇಳಿದರೆ ಫಾರ್ಮ್ ಫಿಲ್ ಮಾಡಿದ್ದನ್ನು 100ಕ್ಕೆ 100 ಕೊಡಲೇಬೇಕು, ಕೊಡದೇ ಇರಬೇಡಿ. ಇಲ್ಲ ಹೇಳ್ತೇನೆ ಸರ್, ಕೊಟ್ಟ ಮೇಲೆ ಈ ಫಾರ್ಮ್ ಕೊಟ್ಟ ಮೇಲೆ ಅವರು ಅದನ್ನು ಅಪ್ಡೇಟ್ ಮಾಡಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ತಮ್ಮ ಹತ್ರ ಒಂದು ಪ್ರತಿಯನ್ನು ಸೈನ್ ಮಾಡಿದ್ದು ಕೊಟ್ಟಿರುವ ಪ್ರತಿ ಉಂಟಲ್ಲ ಅದನ್ನು ಇಟ್ಕೊಳ್ಳಿ. ಇದು ಇಷ್ಟರವರೆಗೆ ಇರುವಂಥ ವ್ಯಾಲಿಡ್ ಪ್ರೂಫ್ ರಸ್ತೆ. ಮತ್ತೆ ನಾಳ್ದು ಕರಡು ಪತ್ತಿ ಬಂದ ಮೇಲೆ ನಾಟಕ ಶುರುವಾಗ್ತದೆ. ನಾವು ಮತ್ತೆ ಫೀಲ್ಡಿಗೆ ಇಳಿಯುವ, ಮತ್ತೆ ಏನೆಲ್ಲ ಆಗ್ತದೆ, ಎಷ್ಟು ಜನರನ್ನು ಇಲ್ಲಿಂದ ಡಿಟೆನ್ಷನ್ ಸೆಂಟ್ರಿಗೆ ಹಾಕ್ತಾರೆ, ಎಷ್ಟು ಜನರನ್ನು ದೇಶದಿಂದ ಒದ್ದೋಡಿಸ್ತಾರೆ ಎಂಬುದರ ಬಗ್ಗೆ ಎಲ್ಲ ಚರ್ಚೆ ಮಾಡುವ. ಓಕೆ ಸರ್, ಮಾತಾಡಲಿಕ್ಕೆ ಬಹಳಷ್ಟು ವಿಷಯ ಇದೆ, ಆದರೆ ದೀರ್ಘವಾಗಿ ಹೋಗುವ ಹಾಗಿಲ್ಲ. ಯಾಕಂದರೆ ಜನರು ಸೀಮಿತ ಸಮಯದಲ್ಲಿ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಯಸ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ರಿ, ನಿಮ್ಮ ಅನುಭವ ಹಂಚ್ಕೊಂಡಿದ್ರಿ. ಅಸ್ಗರ್ ಅವರೇ ಮತ್ತು ಸುಹೇಲ್ ಕಾಂತ್ ಅವರೇ, ಧನ್ಯವಾದ ನಿಮಗೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ,
ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.